ಆನೇಕಲ್ ತಾಲೂಕಿನ ಅತ್ತಿಬೆಲೆ ಶೆಂಡ್ಲ ಬಸಪ್ಪ ಕಲ್ಯಾಣ ಮಂಟಪದ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅತ್ತಿಬೆಲೆ ಡಿಎಸ್ಎಫ್ ಫೌಂಡೇಶನ್ ವತಿಯಿಂದ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿ ನಂತರ ಗೌರವಪೂರ್ವಕವಾಗಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಹಾಗೆಯೇ ಶಾಲೆಗಳ ಪ್ರಾಂಶುಪಾಲರನ್ನು ಮತ್ತು ಶಿಕ್ಷಕರನ್ನು ಸಹ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ನೆನಪಿನ ಕಾಣಿಕೆಯನ್ನು ಸಹ ನೀಡಲಾಯಿತು. ಇನ್ನು ಅತ್ತಿಬೆಲೆ ಡಿಎಸ್ಎಫ್ ಫೌಂಡೇಶನ್ ವತಿಯಿಂದ ಕಳೆದ 3 ವರ್ಷಗಳಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮೆಡಲ್, ಟ್ರೋಫಿ, ಸರ್ಟಿಫಿಕೇಟ್ ಹಾಗೂ ಪ್ರೋತ್ಸಾಹ ಧನವನ್ನು ವಿತರಿಸುವ ಮೂಲಕ ಕಲಿಕೆಗೆ ಹೆಚ್ಚು ಉತ್ತೇಜನ ನೀಡಲಾಗುತ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅನ್ನದಾಸೋಹ ಮತ್ತು ಸಿಹಿಯನ್ನು ಸಹ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಸಮಾಜ ಸೇವಕರು ಹಾಗೂ ಅತ್ತಿಬೆಲೆ ಡಿಎಸ್ಎಫ್ ಫೌಂಡೇಶನ್ನ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ಸ್ವಲ್ಪ 2 lakhs. Oh my god, that's scary. Actually, ನಿಮಗೆ ಫ್ರೀ ಸೀಟ್ ಕೊಡಬೇಕಾಗಿತ್ತು, ಬಟ್ ಎನಿವೇಸ್ PCMB PCMB MB. Okay, so you are aspiring to become a doctor in the future. Yes. Okay, doctor why you want to become a doctor? I want to serve the people. How do you want to serve people? Treat them How you want to treat them when they are ill. when they are ill? Okay, just medicine ಕೊಟ್ರೆ ಆಯ್ತಲ್ಲ ಅಷ್ಟೇನಾ? No. Then I want to care them. what kind of a doctor you want to become? Cardiologist. Cardiologist. All right, so heart ತೆಗ್ದು ಆಪರೇಟ್ ಮಾಡಿ ತಿರ್ಗಾ ಫಿಕ್ಸ್ ಮಾಡೋದು ಆ ಥರನಾ? No. Cardiologist ಯಾಕೆ ಬೇಕು ನೀವು? Heart. Why you want to become a cardiologist? I like to learn about heart. You like to learn about heart. Okay, you can definitely learn even now, right? Even in the future you can keep learning about heart. But you want to become a cardiologist. Why? That's my ambition. Okay, why is that your ambition? It's from young age. It's from young age. So you are old now. You're not young. Okay, fair enough. So he wants to become a cardiologist. And you need to have a strong reason why you want to become a cardiologist. ಈ ದಿನ ನಮಗೆ ಬಹಳ ಸಂತೋಷ ಆಗ್ತದೆ. ಏಕೆಂದ್ರೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮು ನಾವು ಸಿನಿಮಾದಲ್ಲಿ ನೋಡಿದ್ವಿ, ಒಬ್ಬರು ರಾಯಗಿಟ್ಟಿರ್ತಾರೆ ಅಂಡರ್ ಕಾಪ್, ನಮ್ಮ ದೇಶದಿಂದ ಹೊರದೇಶಕ್ಕೆ ಹೋಗಿ ದೇಶಕ್ಕೋಸ್ಕರ ಅವರ ಪ್ರಾಣನ ತ್ಯಾಗ ಮಾಡಿ, ಪ್ರಾಣನ ಎಷ್ಟು ತೊಂದರೆ ಇದ್ರು ಅವ್ರ ಮನೆ ಮಠ ಬಿಟ್ಟು ಹೋಗಿ ದೇಶಕ್ಕೋಸ್ಕರ ಕೆಲಸ ಮಾಡೋವ್ರನ್ನ ನಾವು ಸಿನಿಮಾದಲ್ಲಿ ಮಾತ್ರ ನೋಡಿದ್ವಿ. ರಿಯಲ್ ಲೈಫ್ನಲ್ಲಿ ಇವತ್ತು ಒಂದು ಅಂಡರ್ ಕಾಪ್ ಸುಮಾರು ಭಾರತ ದೇಶ ಬಿಟ್ಟು 20 ವರ್ಷ, ಎಷ್ಟು ವರ್ಷ? 20 ವರ್ಷ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ಅಂಡ್ ಸೇರಿದಲ್ಲಿ 20 ವರ್ಷ, ಅದೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು, ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು, ನಮ್ಮ ಕರ್ನಾಟಕದ ಕಣ್ಮಣಿ ಆಗಿರೋ ಶ್ರೀ ನಮ್ಮ ರಾಜೇಶ್ ಅವರಿಗೆ ನೀವು ಎದ್ದು ನಿಂತು ಒಂದ್ಸಲಿ ದೊಡ್ಡ ಚಪಾಳದಿಂದ ಅವರನ್ನು ಸಾಧಿಸಿದ್ದೇವೆ. 20 साल अपने मुल्क के लिए जब
हक करना, मुल्क के लिए खिदमत करना बहुत बड़ी बात है। तो ಈ ತರ ಒಂದು ಮಹಾನ್ ವ್ಯಕ್ತಿ ಅಂದ್ರೆ ತಪ್ಪಾಗುವುದು, ಒಂದು ಮಹಾನ್ ಶಕ್ತಿ ಹೇಳಬಹುದು. ಕರೆಕ್ಟಾ? ಒಂದು ಮಹಾನ್ ಶಕ್ತಿ ಇವತ್ತು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ನೋಡಿ. ನೀವೆಲ್ಲ ಪಾಳಲಕ್ಕಿ ಅವರು ಇತ್ತೀಚೆಗೆ ನಮ್ಮ ಹೊಸೂರಿನಲ್ಲಿ GST ಆಫೀಸ್ ಹೊಸೂರಿನಲ್ಲಿ ಸಾಹೇಬರಲ್ಲ ಅಮೆರಿಕದಲ್ಲಿ ಇರ್ತಾರೆ. ಅವ್ರನ್ನ ಸಿಗ್ಬೇಕಂದ್ರೆ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನನಗೆ ಬಹಳ ಕಷ್ಟ ಆಯಿತು. ನಾನು ಇನ್ನೊಂದು ಕಮಿಷನರ್ ಮುಖಾಂತರ ರಫೀಕ್ ಪಾಷಾ ಅವ್ರ ಮುಖಾಂತರ ಸಾಹೇಬ್ರ ಭೇಟಿಯಾಗಿ ಮಾತಾಡಿ ಫೋನ್ ಮೇಲೆ ಮಾತಾಗಿತ್ತು ಒಂದು 4-5 ಸರಿ. ಇವತ್ತು ದರ್ಶನ ಫಸ್ಟ್ ಟೈಮ್ ನನಗೆ ಸಾಹೇಬ್ರದಾಯಿತು. ಅವರ ಜೊತೆಗೆ ನಮ್ಮ ಅಶೋಕ್ ಸಾಹೇಬ್ ಸೂಪರಿಂಟೆಂಡೆಂಟ್ ಆಗಿದ್ದಾರೆ, ಅವರು GST ಸೂಪರಿಂಟೆಂಡೆಂಟ್ ಆಗಿದ್ದಾರೆ. ಅವರು ಸಹ ಈ ಒಂದು ಪ್ರೋಗ್ರಾಮ್ಗೆ ಈಗ ನಾನು ಸಹ ಬರ್ತೀನಿ, ನೋಡ್ತೀನಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವರು ಸಹ ಅಂತಾರೆ. ನಮ್ಮ ಅಶೋಕ್ ಸಾಹೇಬ್ ಒಂದು ಗ್ರ್ಯಾಂಡ್ ಆನ್ಸರ್ ವೆಲ್ಕಮ್ ಮಾಡಿ. ಬಹಳ ಇಂಪಾರ್ಟೆಂಟ್ ಇಲ್ಲಿ 35% ಇಂದ ಹಿಡಿದು 100% ವರೆಗೂ ತಗೊಂಡಿರೋ ಮಕ್ಕಳಿದ್ದಾರೆ. ಫ್ರಮ್ 35% to 100% ಸಾಧನೆ ಮಾಡಿರೋ ಮಕ್ಕಳು ಈ ಸಭೆ ಬಂದಿದ್ದಾರೆ. ಅವರ ತಾಯಿಯ ಜೊತೆಗೆ ಅವರ ತಂದೆ ಜೊತೆಗೆ ಬಂದಿದ್ದಾರೆ. ಅಂದ್ರೆ ಈ ದಿನ ಏನ್ ತಾರೀಕು? 27 ಜುಲೈ 2025 ಬರ್ಕೊಳ್ಳಿ ಡೈರಿಯಲ್ಲಿ. 27 ಜುಲೈ 2025 ನಿಮ್ಮ ಜೀವನದ ಒಂದು ಇತಿಹಾಸದಲ್ಲಿ, ನಿಮ್ಮ ಜೀವನದಲ್ಲಿ ಬದಲಾಯಿಸಿದ, ನನ್ನ ಜೀವನದಲ್ಲಿ ಒಂದು ಚೇಂಜ್ ತಗೊಂಡೆ, ಒಂದು ತೀರ್ಮಾನ ಮಾಡಿದೆ, ನಿನ್ನ ಜಿಂದಗಿ ಮೇ ಬದಲಾವಣೆ ದಿನ ಅಂದ್ಬಿಟ್ಟು ಇವತ್ತು ತಾರೀಕು ಯಾವುದೇ ಕಾರಣಕ್ಕೆ ನನಗೆ ಈ ಪ್ರೋಗ್ರಾಮ್ ಆದ ನಂತರ ಹೋಗೋ ಮಕ್ಕಳು ಅವರ ಜೀವನದಲ್ಲಿ ಯಾವತ್ತೂ ಬರೋಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ತಾರೀಕು, ಅಂತ ಒಂದು ಡೇಟ್ ದಿನ ನೀವು ಬಂದಿಲ್ಲ. ಅದಕ್ಕೆ ಇಲ್ಲಿ 99% ಸ್ಕೋರ್ ಮಾಡಿದ ಮಕ್ಕಳ ಹೆಸರಿಲ್ಲ. ಎಬೋ 99%, ಒಂದು ನಿಮಿಷ ಬಂದಿ. ಎಬೋ 99% ಸಾವಿರ ನಿಮ್ಮ ಮಕ್ಕ ತೋರಿಸ್ಬೇಕು. ಎಬೋ 99% ಸಾಧನೆ ಮಾಡಿದ ಮಕ್ಕಳು ನನ್ನ ಪಟ್ಟಿ ಬಂದಿದೆ. ನಿತ್ಯಶ್ರೀ 99% ಬಂದಿದ್ದಾರೆ. ನಿತ್ಯಶ್ರೀ ಅವರು. ಪ್ರಕೃತಿ ಕುಮಾರಿ 99%, ಧನುಶ್ರೀ 99%, ಶ್ವೇತಾ 99%, ದಿಶಾ 99%, ಯೋಗದೀಪ್ ಎಷ್ಟು ಪರ್ಸೆಂಟ್? 99.3, 99.84. ಸಿಂಚನ ಸಿಂಚನ ನನ್ನ ಇನ್ನೂ ಬಂದಿಲ್ಲ. ವರ್ಷ ಜಾಸ್ತಿ ಸ್ಕೋರ್ ಮಾಡಿ ಆರಾಮ ಬರೋಣ ಅಂದ್ಬಿಟ್ಟಿದ್ದಾರೆ. ರೈಟ್? ಇಲ್ಲಿ ಎಬೋ ಡಿಸ್ಟಿಂಕ್ಷನ್ 85% ಇಂದ ಜಾಸ್ತಿ ಮಾಡಿದ್ರೆ ಎಷ್ಟು ಜನ ಮಕ್ಕಳಿದ್ದಾರೆ? ಎಬೋ 85%. ಒಂದ್ಸಲಿ ಸ್ಟೇಜ್ ಅಲ್ಲಿ ಎಲ್ಲರೂ ಇವತ್ತು ಸನ್ಮಾನ ಮಾಡ್ತೀವಿ ಸರ್. ಫ್ರಮ್ 35% to 100% ವಿಲ್ ಹಾಜರ್ ಎವ್ರಿವನ್. ಸಾರ್ 35% ಮಾಡ್ತಿಲ್ಲ ಅಂದ್ರು. ಹೌದು ಅಂದ್ವಿ. ಯಾಕಂದ್ರೆ ನಾನು SSLC ಓದೋ ಸಮಯದಲ್ಲಿ ನನ್ನ ಸ್ಕೋರ್ 49%. ಎಷ್ಟು? ಐ ಸ್ಕೋರ್ ಓನ್ಲಿ 49%. ಇದೇ ಕಲ್ಕುಂಟೆ ಅಗ್ರಹಾರ ಅಂದ್ಬಿಟ್ಟಿದೆ, ಚಿಕ್ಕದುಂಟೆ ಅಂತ, ಅಲ್ಲಿ ನಾನು ಓದಿದೆ. ಅಂದ್ರೆ ಒಂದು ಗವರ್ಮೆಂಟ್ ಸ್ಕೂಲು. ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಉರ್ದು ಶಾಲೆಯಲ್ಲಿ ಓದಿದೆ. 8ನೇ ಕ್ಲಾಸಿಂದ ಕಲ್ಕುಂಟೆ ಅಗ್ರಹಾರ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಓದಿದೆ. ನಾನು 49% ನಾನು ತಗೊಂಡು ನಾನು ಇವತ್ತು PhD ಹೋಲ್ಡರ್ ಆಗಿದ್ದೇನೆ. ರೈತ ದೇವ್ರ ದಯೆಯಿಂದ ನಾನು ಅಲ್ಲ ದಯೆಯಿಂದ ಸಕ್ಸಸ್ಫುಲ್ ಆಗಿದ್ದೀನಿ. ಅವಾಗ ಯಾರು 35 ತಗೊಂಡಿದಾರಲ್ಲ ಅವರು ದೊಡ್ಡ ಸಾಧನೆ. ಯಾಕಂದ್ರೆ ಗೊತ್ತಿಲ್ಲ ಅವ್ರು ಯಾವಾಗ ಅವ್ರ ಮನಸ್ಸಲ್ಲಿ ಬದಲಾವಣೆ ಬರ್ತದೆ ಅಂತ ಹೇಳಕ್ಕಾಗ, ಅವರ ಮನಸ್ಸಲ್ಲಿ ಬದಲಾವಣೆ ಯಾವಾಗ ಬರ್ತದೆ ಹೇಳಕ್ಕಾಗ. ಅದಕ್ಕೆ ನೆವರ್ ಅಂಡರ್ಸ್ಟಿಮೇಟ್ ದ ಪವರ್ ಆಫ್ ಎ ಕಾಮನ್ ಮ್ಯಾನ್ ಅಂತಾರೆ. ಒಬ್ಬ ಮಾಮೂಲಿ ವಿದ್ಯಾರ್ಥಿನ ಯಾವತ್ತೂ ಅಂಡರ್ಸ್ಟಿಮೇಟ್ ಮಾಡಬಾರ್ದು. ಯಾಕಂದ್ರೆ 100 ತಗೊಂಡಿರೋರು PUCದಲ್ಲಿ ಅವರು ಕಡಿಮೆ ಆಗ್ಬೋದು. ಯಾಕಂದ್ರೆ ಯಾವ ಕಾಲೇಜ್ ಹೋಗ್ತೀವಿ, ಕಾಲೇಜ್ ಹೋದ ತಕ್ಷಣ ನಮ್ಮ ಮೈಂಡ್ ಡೈರೆಕ್ಟ್ ಚೇಂಜ್ ಆಗ್ತದೆ. ನಾವು ಓದೋ ಬದಲು ನಮ್ಮ ಫೋಕಸ್ ಎಲ್ಲ ನಮ್ಮ ಬಟ್ಟೆ ಮೇಲೆ, ನಮ್ಮ ಹೇರ್ ಸ್ಟೈಲ್ ಮೇಲೆ, ನಮ್ಮ ಚಪ್ಪಲಿ ಮೇಲೆ, ನಮ್ಮ ಶೂ ಮೇಲೆ, ನಮ್ಮ ಮೊಬೈಲ್ ಫೋನ್ ಮೇಲೆ, ನಮ್ಮ ಡಿಸೈನರ್ ಶರ್ಟ್ಸ್ ಮೇಲೆ ಮೈಂಡ್ ಡೈವರ್ಟ್ ಆಗ್ಬಿಡ್ತದೆ. ಅದಕ್ಕೆ ನೋಡ್ರಿ, ಒಂದು ಸಲ 6 ಹೊಡೆಯೋದು ಯಾರು ಹೊಡಿಬೋದು. ಒಂದು ಸಲ 6 ಹೊಡೆಯೋದು ಟ್ಯಾಲೆಂಟ್ ಇರೋದು ಬೇಕು. ಟ್ಯಾಲೆಂಟ್ ಇರಬೇಕು. ಕರೆಕ್ಟಾ? ನೀವು ಈ ಸಲ
girl is teacher. Teacher. My name is Sunita. I am studying in first PUC. My combination is HPS Arts. My goal is police. Police. I am Shweta. My percentage was 99 and I want to do something in science field. Maybe she wants to do something in the science field. She is going to become a scientist. Myself, Darshana, I scored 98.4. Still happy. 98% scored, but then it decided what she wants to do. She needs counseling. Okay? Myself, Ramya, with 92% and I want to be a school. What do you want to do? CA. CA. Myself, Vaishnavi, I scored 94% and I have to do CA. CA. Very good. My name is Ritu. I scored 91%. I want to do something in lab training. Lab training. Scientist. Scientist. I'm Darshini. I scored 91%. I want to become an engineer. Myself, Seva Sultana. ಐಸ್ ನಿಂತೆಲ್ಲ ಹೀಗೆ ಇರ್ಬೇಕು ರೈಟ್ Seva Sultana. My percentage is 85 and my another goal is to make my mother happy in life. Her goal is to make her father and mother happy in their life. Okay, good. Myself, Sasha. I scored 80%. I want to become a lawyer. You want to? Lawyer. Lawyer. Good. My name is Janira. I scored 90% and I want to become a chartered accountant. CA. Very good. Myself, Arya Sultana. My percentage is 87 and I want to become a doctor. Doctor want to do. Myself, Alaya Sultana. I am with 90.80%. I want to become a doctor. Very good. Myself, Akansha. I scored 98.4 and I want to become a hydrologist. Very good. I am Navya with 92%. Physically handicapped manageable. Physically handicapped manageable. Mentally handicapped not manageable ಅಂತ. ಅಂದ್ರೆ ಆ ಪರಮಾತ್ಮ, ಆ ಭಗವಂತ, ಆ ಗಾಡು, ಆ ಅಲ್ಲ ಇವ್ರಿಗೆ ಏನೋ ಒಂದು ಪರೀಕ್ಷೆಗೋಸ್ಕರ ಅವರ ದೇಹದಿಂದ ಅವರಿಗೆ ಹ್ಯಾಂಡಿಕ್ಯಾಪ್ ಮಾಡ್ಬೋದು, ಬಟ್ ಅವ್ರ ಬುದ್ಧಿದಲ್ಲಿ ಆ ಪರಮಾತ್ಮ ಮೋಸ ಮಾಡಿಲ್ಲ. ಕರೆಕ್ಟಾ? ಇವ್ರು ಹೇಳಿದ್ರೆ ನಾವು ಬ್ಯಾಂಕ್ ಮ್ಯಾನೇಜರ್ ಆಗಬೇಕಂದ್ರೆ ಅದಕ್ಕೆ ಕೆಲವರು ಏನು ಬೇಕಾದ್ರೆ ಸಾಧ್ಯ ಮಾಡ್ಬೋದು, ಕೆಲವರು ಏನು ಬೇಕಾದ್ರೆ ಸಾಧ್ಯ ಮಾಡ್ಬೋದು. ಅದಕ್ಕೆ ಗೆಲ್ಲೋರು ಯಾವತ್ತು ಬಿಡೋಲ್ಲ, ಬಿಡೋರು ಯಾವತ್ತು ಗೆಲ್ಲೋಲ್ಲ. ಗೆಲ್ಲೋರು ಯಾವತ್ತು ಬಿಡೋದಿಲ್ಲ, ಬಿಡೋರು ಯಾವತ್ತು ಗೆಲ್ಲೋದು. ನಮ್ಮ ಚೇತನ ಗೆಲ್ಲೋರು ಒಂದು ದೊಡ್ಡ ಕೆಲಸ ಕೊಡ್ತೀನಿ. 91.8. I want to become confident. 624 625ಗೆ 624 ಬರೀ ಒಂದೇ ಒಂದು ಮಾರ್ಕ್ಸ್ ಮಾಡಿದ್ರೆ ಎಷ್ಟು? ಬರೀ ಒಂದೇ ಒಂದು ಮಾರ್ಕ್ಸ್ ಕಳಿಸ್ಕೊಳ್ಳಿ. ಈ ಸತ್ಯ ನಮ್ಮ ಕರ್ನಾಟಕದಲ್ಲಿ 22 ಮಕ್ಕಳು 625ಗೆ 629. ನಾವು ತುಮಕೂರು ಹೋಗಿ, ಶಿವಮೊಗ್ಗ ಹೋಗಿ, ಹೊನ್ನಾವರ ಹೋಗಿ, ಮೂಡುಬಿದ್ರೆ ಹೋಗಿ ಆ ಮಕ್ಕಳಿಗೆ ನಾವು ಸನ್ಮಾನ ಮಾಡಿದ್ವಿ. ಯಾವತ್ತು ರಿಸಲ್ಟ್ ಬಂತು ಆವತ್ತೇ ನಮ್ಮ ಅಧ್ಯಕ್ಷರು, DSL ಅಧ್ಯಕ್ಷರು ಕಬ್ರೇಜ್ ಅವರು ಹಾಗೂ ಫಿರ್ದೌಸ್ ಅವರು, ನಮ್ಮ GST ಕಮಿಷನರ್ ಭಾಷಾ ಅವರು ಹಾಗೂ ನಮ್ಮ ಉಪಾಧ್ಯಕ್ಷರು ಅನ್ವರ್ ಭಾಷಾ ಅವರೆಲ್ಲ ಹೋಗಿ ಅವ್ರ ಮನೆಗೆ ಹೋಗಿ 10,000 ಕ್ಯಾಶ್ ಮಾಡಿಕೊಂಡು ಆ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಹಾರ ಹಾಕಿ, ಶಾಲ ಹಾಕಿ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಆನಂದ ನೀರು. ಆ ತರ ಬಂದು ಇವತ್ತು ಈ ಹುಡುಗ, ಈ ಮಗು, ಈ ನಮ್ಮ ಕೀರ್ತಿ, ನಮ್ಮ ಅತಿ ಬೆಲೆಗೆ ಅತಿ ಕಾಲದಿಂದ ಸಂಚಾರ ಆನಂದ ಕಾನೂನು, ಆನಂದ ಕಾನೂನಲ್ಲಿ 625ಗೆ 624 ಮಾರ್ಕ್ಸ್ ತಗೊಂಡು ಸಾಧ್ಯ ಮಾಡೋ ವ್ಯಕ್ತಿ ಇವತ್ತು ಕಾಣಿಸ್ಕೊಳ್ಬೇಕು. ಇವರ ಬದುಕಿಗೆ ಇವರು ಹೃದಯ ಡಾಕ್ಟರ್ ಆಗ್ಬೇಕು ಅಂದ್ಬಿಟ್ಟು, ಹಾರ್ಟ್ ಸ್ಪೆಷಲಿಸ್ಟ್ ಆಗ್ಬೇಕು ಅಂದ್ಬಿಟ್ಟು, ಖಂಡಿತ ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಕಮರ್ಷಿಯಲ್ ಡಾಕ್ಟರ್ ಆಗಬೇಡಿ, ಸೇವೆಯನ್ನು ಒದಗಿಸಿಕೊಡ್ರಿ. ನಿಮಗೆ ಇಲ್ಲೂ ಹಾಗೂ ಅಲ್ಲೂ ಎರಡು ಕಡೆಯೂ ಆ ಪರಮಾತ್ಮನಿಂದ ಒಳ್ಳೆ ಜಾಗ ಕೊಡ್ತಾರೆ. ನಾನು ಯಾವತ್ತೂ ತಲೆನೇ ಕೆಡಿಸ್ಕೊಂಡಿಲ್ಲ. ಎರಡನೇ ಮಗು ಬೆಳ್ಳಾಗಿ ಆಸೆ ಇತ್ತು, ಆದರೆ ಭಗವಂತನ ಕೃಪೆ ಈ ಥರ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ವೇದಿಕೆ ಮೇಲಿದ್ದು ಹಿರಿಯರಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ಅವರಿಬ್ಬರು
ಮುಂದೆ ದೊಡ್ಡೋಳು ಈಗ ದಾವಣಗೆರೆಯಲ್ಲಿ 4ನೇ ವರ್ಷದ MBBS ಮಾಡ್ತಾ ಇದ್ದಾರೆ JJM ಕಾಲೇಜಲ್ಲಿ. ಇವಳು ಕೂಡ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. ನೋಡೋಣ, ದೇವರ ದಯದಲ್ಲಿ ಆದರೆ ಸಂತೋಷ. ಆಕ್ಚುಲಿ ಸಾಹಿತ್ಯ ದೊಡ್ಡಮಕ್ಕಳು ಯಾವಾಗ ಸಾಧನೆ ಮಾಡಿದ್ರು 5-6 ವರ್ಷ ಹಿಂದೆ ನಮ್ಮ DSFP ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಹಣ ಬರ್ದಿದ್ರು. ನನ್ಗೆ ಜ್ಞಾಪಕ ಇದೆ, ನಾನೇ ಕಳಿಸಿದೆ. ನಮ್ಮ ಅತಿಬೇರಲ್ಲಿ ಹಿರಿಯರು ಲತೀಫ್ ಸಾಹೇಬ್ ಅಂತ ಅಜ್ಮಲ್ ಅವರು ಲತೀಫ್ ಸಾಹೇಬ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ನನಗಂತೂ ದೇವರೇ ನಮ್ಮ ಮನೆಗೆ ಬಂದಂಗೆ ಆಗಿತ್ತು. ದೇವರೇ ನಮ್ಮ ಮನೆಗೆ ಬಂದೇನು ಅಂತ ನನಗೆ ಅನಿಸಿತ್ತು. ಆ ಲತೀಫ್ ಸಾಹೇಬ್ आवाज आ रही है? हेलो, आवाज आ रही है क्या? ओके ನೋಡಿ, ಸ್ವಲ್ಪ ಸೈಲೆಂಟ್ ಆಗಿಬಿಡಿ. ನಮ್ಮ ವಾಲಂಟಿಯರ್ಸ್ ಸ್ವಲ್ಪ ಲೇಟ್ ಆಗಿ ಬರೋದನ್ನ ಸ್ವಲ್ಪ ಸುಮ್ಮನೆ ಆಗ್ಬೇಡಿ, ಅವ್ರು ಕೊಡ್ತಾರೆ. ಯಾಕಂದ್ರೆ ಲೇಟ್ ಆಗಿ ಬಂದು ಜಾಸ್ತಿ ಗೌರವ ಕೊಟ್ಟರೆ ಖುಷಿಯಾಗಿ ಕೊಡ್ತಾರೆ, ಲೇಟ್ ಆಗಿ ಬಂದ್ರೆ ಜಾಸ್ತಿ ಗೌರವ ಕೊಡ್ತಾರಪ್ಪ ಅಂದ್ಬಿಟ್ಟು. ಹಲೋ, ಪಾಯಿಂಟ್ ಅರ್ಥ ಆಯ್ತಲ್ಲ? ಯಾರು ಬಹಳ ಲೇಟ್ ಆಗಿ ಬರ್ತಾರೆ ಅವ್ರನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕರ್ಕೊಂಡ್ಬಂದು ಕೂಡಿಸಿ ಅವ್ರು ಏನ್ ತಿಳ್ಕೊಂತಾರೆ, ನಾನು ನೋಡು SSLC 70% ಸ್ಕೋರ್ ಮಾಡಿದೆ, 90% ಸ್ಕೋರ್ ಮಾಡಿದೆ, ಲೇಟ್ ಆಗಿ ಹೋಗಿದ್ದ ಜಾಸ್ತಿ ಗೌರವ ಕೊಟ್ಕೊಂಡು ತಿಳ್ಕೊಂತಾರೆ. ಇಲ್ಲ, ಡಿಸಿಪ್ಲಿನ್ ಅಂಡ್ ಪಂಕ್ಚುಯಾಲಿಟಿ ಇಸ್ ದ ವೇ ಟು ಗೆಟ್ ಸಕ್ಸಸ್ ಇನ್ ಲೈಫ್. ಡಿಸಿಪ್ಲಿನ್ ಅಂಡ್ ಪಂಕ್ಚುಯಾಲಿಟಿ ಇಸ್ ದ ವೇ ಟು ಗೆಟ್ ಸಕ್ಸಸ್ ಇನ್ ಲೈಫ್. ಅದಕ್ಕೆ ಡಿಸಿಪ್ಲಿನ್ ಪಂಕ್ಚುಯಾಲಿಟಿ ಬೇಕು. ಸುಮಾರು ದೊಡ್ಡ ಸಭೆ ಸೇರಿದೆ, ದೇವರ ದಯದಿಂದ, ಅಲ್ಲ ದಯದಿಂದ ದೊಡ್ಡ ಸಭೆ ಸೇರಿದೆ. ಇವತ್ತು ಈ ವೇದಿಕೆ ಬಂದಿದ್ದಾರಲ್ಲ, ಇವರೆಲ್ಲ ನನ್ನ ರೋಲ್ ಮಾಡೆಲ್ಸ್. ನೋಡಿ, ನಾನು ಇಂಥ ವ್ಯಕ್ತಿಯ ಪರಿಚಯ ಮಾಡ್ಕೊಡ್ತಾ ಇವರ ತಾಯಿ ಟೀಚರ್. ಇವಾಗ ಯಾರು ಬರ್ತಿದ್ದಾರೆ, ಅವರ ತಾಯಿ ಟೀಚರ್, ಅವ್ರ ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು. ಅದೇ ಬೆಳೆದಿದೆ, ಅವ್ರ ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು. ತಾಯಿ ಟೀಚರು, ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅಣ್ಣ ಬ್ಯಾಂಕ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು, ಬ್ಯಾಂಕಿಂಗ್ ಯೂನಿವರ್ಸಿಟಿಯಲ್ಲಿ ಅಣ್ಣ ಪ್ರೊಫೆಸರು. ಇನ್ನೊಬ್ರು ಅಣ್ಣ ಅಮೆರಿಕಾದಲ್ಲಿ, ಇಲ್ಲಿ ಆಲ್ ಇಂಡಿಯಾ ರೇಡಿಯೋ ಇದೆಯಲ್ಲ, ಆತ ಅಮೆರಿಕನ್ ರೇಡಿಯೋದಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಬ್ರು ಅಣ್ಣ ಹಾಗೂ ಅಕ್ಕೆ ದುಬೈದಲ್ಲಿ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ. ಇವರು ನಮ್ಮ ಕರ್ನಾಟಕ ಹೆಮ್ಮೆ ಪುತ್ರ KAS ಆಫೀಸರ್ ಆಗಿದ್ದಾರೆ. ಏನಾಗಿದ್ದಾರೆ? KAS ಆಫೀಸರ್ ಆಗಿದ್ದಾರೆ. ಇವರು ಇವತ್ತು GST ನಲ್ಲಿ ಕಮಿಷನರ್ ಆಗಿದ್ದಾರೆ. ಇವತ್ತು ಇವರು ಕನ್ನಡ ಮೀಡಿಯಂ, ಸಂಸ್ಕೃತ ಮೀಡಿಯಂ ಓದಿ ಇವತ್ತು ಸಂಸ್ಕೃತ ಭಾಷೆಯಲ್ಲಿ ಬೇರೆಯವರ ಪಾಠ ಹೇಳ್ತಾರೆ ಹಾಗೂ ಕನ್ನಡದಲ್ಲಿ ಸುಮಾರು ಬುಕ್ಸ್ ಬರೆದಿದ್ದಾರೆ. ಹೇಗೆ KAS ನ, IAS ನ, IPS ನ ತಯಾರಾಗೋದಂತೂ ಸುಮಾರು ಬುಕ್ಸ್. ಮೊಹಮ್ಮದ್ ರಫೀ ಭಾಷಾ ಅವ್ರ ಬುಕ್ಸ್ ಸಿಗ್ಬೇಕಂದ್ರೆ ನಮ್ಮ ಸಪ್ನ ಬುಕ್ಸ್ ಅಲ್ಲಿ ಸಪ್ನ ಬುಕ್ಸ್ ಅಲ್ಲಿ ಹೋದ್ರೆ ಅವ್ರ ಫೋಟೋ ಸಮೇತ ಅವ್ರ ಬುಕ್ಸ್ ಬಂದಿದೆ. ಇವ್ರು ಇಂಥ ಸಾಧ್ಯ ಮಾಡಿದ್ದಾರೆ. ಅದಕ್ಕೆ ಗಂಡ್ಮಕ್ಳಿಗೆ ಹೇಳೋದು, ಚೆನ್ನಾಗಿ ಓದ್ರಪ್ಪ, ಚೆನ್ನಾಗಿ ಓದ್ರಪ್ಪ, ಚೆನ್ನಾಗಿ ಓದ್ರಪ್ಪ ಅಂದ್ಬಿಟ್ಟು. ನೀವು SSLC ಫೇಲ್ ಆಗಿದ್ರೆ, PUC ಡ್ರಾಪ್ ಔಟ್ ಆಗಿದ್ರೆ, ಡಿಗ್ರಿ ಡ್ರಾಪ್ ಔಟ್ ಆಗಿದ್ರೆ ನಿಮ್ಗೆ ಸಿಗೋ ಹಿಂದಿ ಇದ್ದದ್ದು ಅವಳು ಅದೇ ತರ ಇರ್ತದೆ. ಆ ಮಗಳು ಇವರು KAS ಆಫೀಸರ್ ಆಗಿದ್ರೆ ಇವರ ಬಿಸ್ನೆಸ್ ಇವರು ಅರ್ಧದಲ್ಲಿ ಅವರು IRS ಆಫೀಸರ್ ಆಗಿದ್ದಾರೆ. ಏನಾಗಿದ್ರೆ IRS ಆಫೀಸರ್ ಇದೆ. ತಮಿಳುನಾಡಿನಲ್ಲಿ 5 ಜಿಲ್ಲೆಗೆ ಅವರು ಮುಖ್ಯರು, 5 ಜಿಲ್ಲೆಗೆ ಇನ್ಚಾರ್ಜ್. ಅದಕ್ಕೆ ಅಂತ ಒಂದು ಮಹಾನ್ ವ್ಯಕ್ತಿನ ನಿರ್ಧರಿಸಿ ಅವರು 7% ರಿಸಲ್ಟ್ ಈ ಬಾರಿ ನೋಡ್ತಿದ್ದೆ ಸರ್. 625 ಔಟ್ ಆಫ್ 625 ತಗೊಂಡಿರೋರು ಇಲ್ಲಿ ತಾಲೂಕಿನಲ್ಲಿ ಇದ್ದಾರೆ. ಅಂದರೆ ಇದು ಒಂದು ಬಹಳ ಒಳ್ಳೆಯ ಬೆಳವಣಿಗೆ. ಸೊ ನಾವು ಓದಬೇಕಾದ್ರೆ SSLC ಟಾಪ್ 20 ರ್ಯಾಂಕ್ಸ್ ಅಂತ ಕೊಡೋದು, ಅದು ಸಂಜೆವಾಣಿ ಪೇಪರಲ್ಲಿ ಬರೋದು. ನಮ್ದು ಒನ್ಸ್ ಇನ್ ಲೈಫ್ ಟೈಮ್ ಅಚೀವ್ಮೆಂಟ್ ಏನಂದ್ರೆ ಆ ಟಾಪ್ 20 ನಾವು ಬರಬೇಕು ಅಂತ. ಅಂದ್ರೆ ಅದು ಒಂದು ಆ ಕಾಲದ ಒಂದು ದೊಡ್ಡ ಗುರಿ. ಬರೀ 20 ರ್ಯಾಂಕ್ ಕೊಡ್ತಾ ಇದ್ರು. 625ಕ್ಕೆ 690, 628 ಟಾಪರ್. 560-65 ಬಂದ್ರೆ ಅಲ್ಲಿಗೆ 20ನೇ ರ್ಯಾಂಕ್ ಒಳಗಡೆ ಇದ್ದಾರೆ ಅಂತ ಆಗ್ತಾ ಇತ್ತು. ಅಂದ್ರೆ ಇವತ್ತು ಕಾಂಪಿಟೇಷನ್ ಏನ್ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ತೀವಿ, AI. ಸೊ AI ಏನಿದೆ ಇವತ್ತು ಹಲವಾರು ಕಲಿಕೆಯ ಸಾಧನಗಳು ಏನಿದೆ ಅದನ್ನ ತುಂಬಾ ಈಸಿ ಮಾಡಿಕೊಡ್ತಾ ಇದೆ ಮಕ್ಕಳಿಗೆ. ಇವತ್ತು ಬೇರೆ ಎಲ್ಲ ಅವ್ರಿಗೆ ಯೂಟ್ಯೂಬ್ ಇರ್ಬೋದು, ಟ್ವಿಟರ್, ವಾಟ್ಸಪ್, ಫೇಸ್ಬುಕ್ ಏನೇ ಇರ್ಬೋದು, ಹಲವಾರು ಇನ್ಫಾರ್ಮೇಶನ್ಗಳು ಕೈಗೆ ಇಟ್ಟುವಷ್ಟು ಅವರಿಗೆ ಬಹಳ ಚೆನ್ನಾಗಿ ಇನ್ಫಾರ್ಮೇಶನ್ಗಳು ಬರ್ತಾ ಇದೆ. ಹಾಗಾಗಿ ಪೇರೆಂಟ್ಸ್
ಅದ್ರ ಕಡೆ ಮಾನಿಟರ್ ಮಾಡಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆ. ಅದರ ಜೊತೆಗೆ 10ನೇ ಕ್ಲಾಸ್ ಮಗು ಇದ್ರೆ ಇವತ್ತು ನಾವು ಹಿಂದಿನ ಕಾಲದಲ್ಲಿ ಡಿಗ್ರಿ ಓದ್ತಾ ಇದ್ವಿ, PUC ಓದ್ತಾ ಇದ್ವಿ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇರ್ಬೋದು, ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಅಥವಾ ಟ್ರಿಗ್ನೋಮೆಟ್ರಿ ಇರ್ಬೋದು, ನಾನು ಮ್ಯಾಥ್ಸ್ ಅಲ್ಲಿ ಹೇಳ್ತಾ ಇರೋದು. ಇವತ್ತು 8ನೇ ಕ್ಲಾಸ್ 9ನೇ ಕ್ಲಾಸ್ಗೆ CBSE ICSE ಸಿಲೆಬಸ್ ಎಲ್ಲ ಬಂದ್ಬಿಟ್ಟಿದೆ. ಅಂದರೆ ಕ್ವಾಲಿಟಿ ಆಫ್ ಎಜುಕೇಶನ್ ಏನಿದೆ, ಇವತ್ತು ನಾಲೆಜ್ ಏನಿದೆ ತುಂಬ ಈಸಿಯಾಗಿ ಸಿಕ್ಕಿರೋದ್ರಿಂದ ತಂದೆ ತಾಯಿಯೂ ಸಹ ಅಪ್ಡೇಟ್ ಮಾಡ್ಕೋಬೇಕು ನಾಲೆಜ್. ಎಷ್ಟೋ ವಿಷಯಗಳನ್ನ 8ನೇ ಕ್ಲಾಸ್ ಅಂದ್ರೆ ಅವರೇನಾದ್ರು ಕೇಳಿದ್ರೆ ನಾನು 8ನೇ ಕ್ಲಾಸಲ್ಲಿ ಓದಿದ್ದು, ನಾನು PUC ಡಿಗ್ರಿ ಅಲ್ವಾ ಓದಿದ್ದು ಅಂತ ನನಗೆ ಅರ್ಥ. ಅಂದ್ರೆ ಇವತ್ತು ಅಷ್ಟು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ. ಅದ್ರ ಜೊತೆಗೆ ನೋಡಿ, ಇವತ್ತು ವೇದಿಕೆ ಮೇಲೆ ನಿಮಗೆ ಇವತ್ತು ವಿಟಮಿನ್ ಸಾರು ಏನು ಕಟ್ಟಿದ್ದಾರೆ, ನಮ್ಮ ರಾಜೇಶ್ ಸರ್ ಇರ್ಬೋದು, ಅಶೋಕ್ ಸರ್ ಇರ್ಬೋದು. ರಾಜೇಶ್ ಸರ್ ತಗೊಂಡ್ರೆ ಅವ್ರ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಏನು ಹೇಳ್ತೀವಿ, ರಿಸರ್ಚ್ ಅನಾಲಿಸಿಸ್ ವಿಂಗ್, ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ಬೋದು. ಇನ್ಫ್ಯಾಕ್ಟ್ ಟುಡೇ ಯುವರ್ ಕ್ರೌಡ್ ಇಸ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಎ ಡಿಗ್ನಿಫೈಡ್ ಪರ್ಸನ್ ಲೈಕ್ ರಾಜೇಶ್ ಸರ್ ವಿತ್ ಯು. ರಾಜೇಶ್ ಸರ್ ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಸೊ ನೀವು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಂತ ಕೇಳಿರ್ಬೇಕು. ಅಜಿತ್ ದೋವಲ್ ಅಲ್ವಾ, ರಾಷ್ಟ್ರೀಯ ಭದ್ರತಾ ಮಂಡಳಿ ಅಂತ ಇದೆ. ಸೊ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಒಂದು ಸದಸ್ಯರು, ಅದ್ರ ಜೊತೆಗೆ ಅವರು ಕಾನೂನನ್ನ, ಅದ್ರ ಜೊತೆಗೆ ಇಲ್ಲಿರುವಂತಹ ಸುವ್ಯವಸ್ಥೆಯನ್ನ ನೀವೆಲ್ಲ ಎಷ್ಟೋ ಜನ ರಾಜ್ಯದ ವ್ಯಕ್ತಿಯಾಗಿ ನಾವು ಮನಸ್ತೀವಿ, ಎದುರ್ತೀವಿ. ಹಾಗಾಗಿಟ್ಟು ನಮಗೆ ಆ ಒಂದು ಒಳ್ಳೆಯ ಒಂದು ಕಾನೂನು ಸುಭದ್ರತೆಯನ್ನು ಕಾಪಾಡೋದಕ್ಕೆ ಎಷ್ಟೋ ಗಡಿಗಳಲ್ಲಿ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ಕಾಯ್ತಾ ಇರುವಂತಹ ಒಂದು ಸೋಲ್ಜರ್ಗಳಾಗಿರ್ಬೋದು. ನಾವು ಕಾರ್ಗಿಲ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಜುಲೈ 26 ಕಾರ್ಗಿಲ್ ದಿವಸ್. ಈ ಸೋಲ್ಜರ್ಗಳಿರ್ಬೋದು ನೋಡಿ. ಈ ಒಂದು ಕಲ್ಯಾಣ ಮಾಡ್ತಾ ಇದೆ ಪಕ್ಕದಲ್ಲಿ ನಾನು ಪೊಲೀಸ್ ಠಾಣೆನ ನೋಡಿದೆ. ಪೊಲೀಸ್ ಠಾಣೆನ ನಾವು ನೋಡಿದಾಗ ಅಲ್ಲಿನ ಅಕ್ಕಪಕ್ಕದ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಇರುತ್ತೆ, ಚಲನವಲನ. ಅದೇ ರೀತಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಕ್ಕಪಕ್ಕ ಯಾವುದೇ ಮದ್ಯಪಾನದ ಅಂಗಡಿಗಳಿರಬಾರ್ದು, ತಂಬಾಕು ಹುಕ್ಕವನ್ನು ಮಾರುವಂಥ ಅಂಗಡಿಗಳಿರಬಾರ್ದು, ಸೆಕ್ಷನ್ 144 ಯಾವಾಗಲೂ ಇರಬೇಕು ಅಂತೆಲ್ಲ ಹೇಳ್ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ಒಂದು ಬುನಾದಿಯನ್ನು ಹಾಕಿರುವಂತಹ ಸಂವಿಧಾನ. ಈ ರೀತಿಯಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ತಿರೋರು ನಿಮ್ಮ ಮುಂದೆ ಇವತ್ತು ಜೀವಂತ ನಿದರ್ಶನಗಳಾಗಿ ಬಂದು ಕೂತಿದ್ದಾರೆ. ಸೊ ಇವರು ನಿಮ್ಮ ಪ್ರೇರಣೆಗಳಾಗಿ. ಅದರ ಜೊತೆಗೆ ಮಕ್ಕಳು ಸಹ ಅಷ್ಟೇ. ಇವತ್ತು ಹಲವಾರು ಮುಸ್ಲಿಮ್ಸ್ ಇಲ್ಲದೆ ಇರುವಂತಹ ಮುಸ್ಲಿಮೇತರ ಮಕ್ಕಳು ಸಹ ಇರೋದ್ರಿಂದ ನಾನು ಕನ್ನಡ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲರಿಗೂ ನನ್ನ ಮಾತು ಅಂತ. ಸೊ ನೀವು ಜೀವನದಲ್ಲಿ ಒಳ್ಳೆ ಗುರಿ ಇಟ್ಕೋಬೇಕು. ನೋಡಿ, ಒಂದು ಎಜುಕೇಶನಲ್ ಗೋಲ್ ಅಂತ ಹೇಳ್ತೀವಿ. ಎಜುಕೇಶನಲ್ ಗೋಲ್ ಆದ್ಮೇಲೆ ಎರಡನೇದು ಕೆರಿಯರ್ ಗೋಲ್ ಅಂತ ಹೇಳ್ತೀವಿ. ಕೆರಿಯರ್ ಗೋಲ್ ಆದ್ಮೇಲೆ ಮೂರನೇದು ನಮ್ದು ಲೈಫ್ ಗೋಲ್ ಅಂತ ಹೇಳ್ತೀವಿ ಅಲ್ವಾ. ಮಕ್ಕಳಿಗೆ ಚಿಕ್ಕಂದಿನಿಂದ ಒಂದು ಎಜುಕೇಶನಲ್ ಗೋಲ್ ಮಾಡಬೇಕು. ಡಿಗ್ರಿ ಮಾಡಿದ ತಕ್ಷಣ ಅವರು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಪಾಸ್ ಆಗಬೇಕು. ಅದಾದ ಪದವಿ ಆಯ್ದ ನಂತರ, ಡಿಗ್ರಿ ಮಾಡಿದ ನಂತರ ಒಳ್ಳೆ ಜಾಬ್ ಸಿಗುತ್ತೆ. ಜಾಬ್ ಸಿಕ್ಕಿದ ತಕ್ಷಣ ಕೆರಿಯರ್ನ ಮಾಡ್ತೀವಿ, ಕೆರಿಯರ್ ಮಾಡ್ತೀವಿ. ಅಂದ್ರೆ ಎನಿ ಗೌರ್ಮೆಂಟ್ ಸರ್ವಿಸ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ ತಗೊಂಡು ಒಂದು ಒಳ್ಳೆಯ ಸಮಾಜಕ್ಕೆ ಅಸೆಟ್ ಆಗಬೇಕು. ಎರಡೂ ಜೊತೆಗೆ ಎಜುಕೇಶನಲ್ ಗೋಲ್, ಕೆರಿಯರ್ ಗೋಲ್ ಎರಡೂ ಮಾಡಬೇಕು. ಮೂರನೇದು ಲೈಫ್ ಗೋಲ್. ಲೈಫ್ ಗೋಲ್ ಅಂದ್ರೆ ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿ ಇರಲಿಲ್ಲ. ಒಳ್ಳೆ ಯೋಗ ಮಾಡೋದ್ರಲ್ಲಿ, ನಮಾಜ್ ಮಾಡೋದ್ರಲ್ಲಿ, ಧ್ಯಾನ ಮಾಡೋದ್ರಲ್ಲಿ ಸೊಸೈಟಿಗೆ ಒಂದು ಅಸೆಟ್ ಆಗಿ ನಿಮ್ಮ ಅಕ್ಕಪಕ್ಕದ ನಿಮ್ಮ ಒಂದು ಪರಿಸರ ಇರ್ಬೋದು, ಪರಿಸರ ಕ್ಲೀನಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಅದು ಸಹ ಒಂದು ನಿಮ್ಮ ಒಂದು ಲೈಫ್ ಗೋಲ್. ಸೊ 60 years ತನಕ ನೀವು ಕೆಲಸ ಮಾಡ್ತೀರಾ, ರಿಟರ್ನ್ ಆನ್ ಗೌರ್ಮೆಂಟ್ ಸರ್ವಿಸ್ ಇನ್ನೂ 30 years ಒಂದು ಮುಗಿಸ್ಕೊತೀರಾ. ಅಂದ್ರೆ ಅಪ್ ಟು 90 years 100 years ನೀವು ಯಾವ ರೀತಿ ಬದುಕ್ತೀರಾ ಅಂತ ನಿಮ್ದು ಒಂದು ಲೈಫ್ ಗೋಲ್ ಇರಬೇಕು. ಸೊ ಎಜುಕೇಶನಲ್ ಗೋಲ್ ಇವತ್ತು ನಾವೆಲ್ಲ ಸೇರಿರೋದು ಅದೇ ಉದ್ದೇಶಕ್ಕೆ. ನಿಮ್ಮ ಎಜುಕೇಶನ್ ಚೆನ್ನಾಗಿ, ಯಾರು ಎಜುಕೇಶನ್ ಚೆನ್ನಾಗಿ ಪಡ್ಕೊತಾ ಇದ್ದಾರೆ ಅವ್ರನ್ನ ಎಂಕರೇಜ್ ಮಾಡಿ. ಈ ಎಜುಕೇಶನ್ ಜೊತೆಗೆ ಒಳ್ಳೆ ಕೆರಿಯರ್, ರಾಜೇಶ್ ತರ, ನಮ್ಮ ಅಶೋಕ್ ಸರ್ ತರ ಸುಮಾರು PhD ಸೂಪರಿಂಟೆಂಡೆಂಟ್, ಇನ್ಸ್ಪೆಕ್ಟರ್ ಸ್ಟಾಫ್ ಎಲ್ಲ ಇವರು ಬಂದಿದ್ದಾರೆ, ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ಇವ್ರ ತರ ಒಂದು ನಾವು ಕೆರಿಯರ್ ಗೋಲ್ ಮಾಡ್ತೀವಿ. ಕೆರಿಯರ್ ಗೋಲ್ ಮಾಡ್ತೀವಿ. ಎಜುಕೇಶನ್ ಗೋಲ್ ಚೆನ್ನಾಗಿದ್ರೆ ಮುಖ್ಯಮಂತ್ರಿ ಸರ್ ಹೇಳಿದಂಗೆ ಕೆರಿಯರ್ ಗೋಲ್ ಆಗುತ್ತೆ. ಕೆರಿಯರ್ ಗೋಲ್ ಅಂಡ್ ಎಜುಕೇಶನ್ ಗೋಲ್ ಎರಡೂ ಒಗ್ಗೂಡಿಸ್ಕೊಂಡು ನಾವು ಮುಂದೆ ಮಾಡಿದ್ರೆ ಒಳ್ಳೆ ಲೈಫಲ್ಲಿ ನಾವು ಲೈಫ್ ಗೋಲ್ನ ಅಚೀವ್ ಮಾಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಹಲವಾರು ಪೇರೆಂಟ್ಸ್ಗಳು ಬಂದಿರೋ ಸರ್ ಅವರು ಸನ್ಮಾನ ಮಾಡಬೇಕು, ಮೋಟಿವೇಶನ್ ಮಾಡಬೇಕು. ರಾಜೇಶ್ ಸರ್ ಮಾತ್ರ ಕೇಳಬೇಕು ಅಂತ
ನಾನು ಸಹ ಬಹಳ ಆತುರದಿಂದ ಅವರ ಬಗ್ಗೆ ನಾನು ಗೂಗಲ್ ಟ್ವಿಟ್ಟರ್ ಎಲ್ಲಾದ್ರೂ ಹೋಗ್ಬಿಟ್ಟು ಬರೀ ರಾಜೇಶ್ ಅಂತ ನೀವು ಕಾಲ್ ಮಾಡಿದ್ರೆ ಮನೆಯೂ ಸಹ ಅವರು ಆಫ್ರಿಕನ್ ಕಂಟ್ರಿಗೆ ಹೋಗ್ಬಿಟ್ಟು ತುಂಬಾ ಬಿಸಿ ಮಣಿಪುರಲ್ಲಿ ಅವರು ಈಗ ದುಡಿತಾ ಇದ್ದಾರೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಮ ಸುತ್ತಮುತ್ತ ಈ ತರ ಸರ್ಕಾರದ ಅಸಾಧಾರಣ ಶಕ್ತಿಗಳು ಚೈತನ್ಯವಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದನ್ನ ನೀವು ಗುರಿ ಇಟ್ಕೊಂಡು ಮುಂದೆ ಒಂದು ದಿವಸ ನಮ್ಮ ಮಕ್ಕಳಿಗೆ ಈ ತರ ಒಂದು ನಾವು ರಾಷ್ಟ್ರಕ್ಕೆ ಈ ಒಂದು ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಒಂದು ಈ ಒಂದು ತಾಯಿನಾಡಿ ಭುವನೇಶ್ವರಿ ತಾಯಿಯ ಈ ಒಂದು ಕರ್ನಾಟಕ ಈ ಒಂದು ರಾಜ್ಯದಲ್ಲಿ ಈ ತರ 6 ಕೋಟಿ 1 ಕೋಟಿ ಜನರಿಗೆ ಕೆಲವು ಬೆರಳಿಗೆ ಸುಮಾರು ಸಿಗುವಂತ ಅಧಿಕಾರಿಗಳು DSF ಪರವಾಗಿ ಅವರು ಬಹಳ ಖುಷಿಯಿಂದ ಮಕ್ಕಳಿಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಮಕ್ಕಳಿಗೆ ಮಾತಾಡ್ತಾ ಇದ್ದೀರಾ. ನನಗೆ ಮಕ್ಕಳ ಜೊತೆ ಮಾತನಾಡೋದಕ್ಕೆ ಅಥವಾ ಇಂಟರಾಕ್ಷನ್ ಮಾಡೋದಕ್ಕೆ ನನಗೆ ಸಿಗುವ ಅವಕಾಶಗಳೇ ತುಂಬಾ ವಿರಳ. ಹಾಗಾಗಿತ್ತು ನಾನು ಬರ್ತೀನಿ, ನಾನು ನಿಮ್ಮ ಜೊತೆ ಸಂಜೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ತುಂಬಾ ಒತ್ತಡಗಳಿರುತ್ತೆ. ಈಗ ಒಂದು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ಬೋದು. ನಾನು GST ಇಲಾಖೆಯಿಂದ ಈ UPI ಬಳಸಬೇಡಿ, ಪೇಟಿಎಂ ಫೋನ್ ಪೇ ಮಾಡಿದ್ರೆ ಜಾಸ್ತಿ ಟ್ಯಾಕ್ಸ್ ಪೆನಾಲ್ಟಿ ಬಂದ್ಬಿಡುತ್ತೆ ಅಂತ. ಈ ಥರ ಏನೂ ಇಲ್ಲ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಒಂದು ಇನ್ಕಮ್ ಇರುತ್ತೆ, ಸರಕು ಮತ್ತು ಸೇವಾ ತೆರಿಗೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ 2017ರಲ್ಲಿ ಬಂದಂತಹ ಒಂದು ಬಹಳ ಒಳ್ಳೆಯ ಕಾಯ್ದೆ ಇದೆ. ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ನೀವು ಏನಾದರೂ ಸರ್ವಿಸಸ್ ಸೇವೆಗಳು ಪ್ರೊವೈಡ್ ಮಾಡ್ತಾ ಇದ್ರೆ 20 ಲಕ್ಷಕ್ಕಿಂತ ಜಾಸ್ತಿ ಮೀರಿದ್ರೆ ವರ್ಷಕ್ಕೆ ವಹಿವಾಟು, ಆವಾಗ ನೀವು ರಿಜಿಸ್ಟ್ರೇಷನ್ ತಗೋಬೇಕಾಗುತ್ತೆ. ಇಲ್ಲ ಸರಕುಗಳಿದ್ರೆ ಗೂಡ್ಸ್ ಇದ್ರೆ 40 ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಅದು ಮೀರಿದ್ರೆ ಥ್ರೆಶೋಲ್ಡ್ ಲಿಮಿಟ್ ನಿಮ್ಮ ಆ್ಯನ್ಯುವಲ್ ಟರ್ನ್ಓವರ್, ನೀವು ಅವಾಗ ರಿಜಿಸ್ಟ್ರೇಷನ್ ತಗೋಬೇಕಾಗುತ್ತೆ. ಹಾಲುಗಳಾಗಲಿ, ಹಣ್ಣು ಹಂಪಲುಗಳಾಗಲಿ, ಮಾಂಸ ಆಗಲಿ, ಯಾವುದೇ ಆಹಾರ ಧಾನ್ಯಗಳಿರ್ಬೋದು, ಇವಕ್ಕೆಲ್ಲ ಟ್ಯಾಕ್ಸೇ ಇಲ್ಲ. ನೋಟಿಸ್ ಬಂದಿದ್ದು ತಲೆಗೆಡಿಸ್ಕೊಳ್ಳೋದು ಬೇಡ, ಅದಕ್ಕೆ ನೀವು ಇಗ್ನೋರ್ ಮಾಡಿ ಅದಕ್ಕೆ ಒಂದು ಸಂಜಾಯಿಷಿ ಮಾಡಿ ಡ್ರಾಪ್ ಮಾಡ್ತಾರೆ. ಆಮೇಲೆ ನೀವು ವಹಿವಾಟನ್ನ ಕ್ಯಾಶಲ್ಲಿ ಮಾಡಿದ್ರು ಅಷ್ಟೇ, UPI ಫೋನ್ ಪೇ ಅಥವಾ ನೀವು ಬೇರೆ ಒಂದು ಮಾಧ್ಯಮದಲ್ಲಿ ಮಾಡಿದ್ರು ಅಷ್ಟೇ ವಹಿವಾಟು ರೆಕಾರ್ಡ್ ಆಗೇ ಆಗುತ್ತೆ. ಕ್ಯಾಶಲ್ಲಿ ಕಲೆಕ್ಟ್ ಮಾಡಿದ್ರು ಫೈನಲ್ ಹೋಗ್ಬಿಟ್ಟು ಬ್ಯಾಂಕಲ್ಲೇ ಡೆಪಾಸಿಟ್ ಮಾಡೋದು. ಬ್ಯಾಂಕಲ್ಲಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇರುತ್ತೆ. ಹಾಗಾಗಿಬಿಟ್ಟು ನಿಮ್ಮ ಈ ಒಂದು UPI ಏನು ನಂಬರ್ ಇದೆ ನಿಮ್ಮ ಬಿಸ್ನೆಸ್ ಅಕೌಂಟ್ಗೆ ಅದು ಲಿಂಕ್ ಆಗಿರುತ್ತೆ. ಹಾಗಾಗಿಬಿಟ್ಟು ಯಾರ್ಯಾರು ವಹಿವಾಟು ನಡೆಸ್ತೀರಾ ನೀವು ಒಳ್ಳೆ ಆಡಿಟರ್ಸ್ನ ಇಟ್ಕೋಬೇಕು, ಕನ್ಸಲ್ಟೆಂಟ್ನ ಇಟ್ಕೋಬೇಕು. ಈಗ ಒಂದು 50-55 ಇಯರ್ಸ್ ಆದ್ಮೇಲೆ ನೀವು ಬಾಡಿನ ಡಯಾಗ್ನೋಸ್ಟಿಕ್ ಮಾಡಬೇಕು, ಒಂದು ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀರಾ ಕನ್ಸಲ್ಟೇಷನ್ ಅಲ್ವಾ. ಅದೇ ರೀತಿ ಯಾವುದು ಕಾನೂನಿನ ತೊಡಕುಗಳು ಉಂಟಾಗಬಾರ್ದು ಅಂತ ನಿಮ್ಮ ಸ್ನೇಹಿತರಲ್ಲೇ, ನಿಮ್ಮ ಅಕ್ಕಪಕ್ಕದಲ್ಲಿ ಸಂಬಂಧಗಳು ನೋಡಿ ಲಾಯರ್ನ ಇಟ್ಕೊಂಡಿರ್ತೀರಾ ನೀವು. ಇದೇ ರೀತಿ 37% ಮಕ್ಕಳು ಫೇಲ್ ಆದರು. ಎಷ್ಟು ಫೇಲ್ ಆದರು? 37% ಮಕ್ಕಳು ಇಡೀ ಕರ್ನಾಟಕದಲ್ಲಿ SSLC ಫೇಲ್ ಆಗಿದ್ದಾರೆ. ಯಾರನ್ನ ಫೇಲ್ ಆಗಿದ್ದಾರೆ ಅವ್ರು ಹೋಗಿ ಕೇಳಬೇಕು, ಯಾಕಂತ ಫೇಲ್ ಆಗ್ಬಿಟ್ಟೆ, ಯಾಕಮ್ಮ ಫೇಲ್ ಆಗ್ಬಿಟ್ಟೆ? ಅಂಕಲ್ ಚೆನ್ನಾಗಿ ಓದಿದೆ, ಅಂಕಲ್ ಮಾರ್ಕ್ಸ್ ಕೊಟ್ಟಿಲ್ಲ, ಚೆನ್ನಾಗಿ ಬಂದಿದೆ ಎಕ್ಸಾಮು, ಅವ್ರು ಯಾರೋ ವ್ಯಾಲ್ಯೂಯೇಷನ್ ಮಾಡೋದು ನಮ್ಮ ಮಾರ್ಕ್ಸೇ ಕೊಟ್ಟಿಲ್ಲ. ಇನ್ನೊಂದು ಕೇಳಬೇಕು, ಯಾಕಮ್ಮ ಫೇಲ್ ಆಗ್ಬಿಟ್ಟೆ? ಅಂಕಲ್ ನಮ್ಮ ಅಪ್ಪ ಸರಿಯಿಲ್ಲ, ಅಂಕಲ್ ಫೇಲ್ ಆಗ್ಬಿಟ್ಟೆ. ಹೇ ನೀನು ಫೇಲ್ ಆದ್ರೆ ನಿಮ್ಮ ಅಪ್ಪನ ಸಂಬಂಧ ಇಲ್ಲ, ನಮ್ಮ ಅಪ್ಪ ಟ್ಯೂಷನ್ ಕಳಿಸಲಿಲ್ಲ. ಯಾಕಂದ್ರೆ ಫೇಲ್ ಆಗ್ಬಿಟ್ಟೆ? ನಮ್ಮ ಸ್ಕೂಲ್ ಸರಿ ಇಲ್ಲ, ಅದಕ್ಕೆ ಫೇಲ್ ಆಗ್ಬಿಟ್ಟೆ. ಅದಕ್ಕೆ ಹಿಂದಿನಲ್ಲಿ ಮಾತಾಡ್ತಾರೆ, ಬುರಾ ಧೂಂಢನೆ ಚಲಾ, ಬುರಾ ಧೂಂಢನೆ ಚಲಾ ತೋ ಬುರಾ ಕೋಯಿ ನಹೀ ಮಿಲಾ, ದಿಲ್ ಅಪ್ನಾ ಧೂಂಢಾ ತೋ ಮುಸ್ಸೆ ಬುರಾ ಕೋಯಿ ನಹೀ ಮಿಲಾ. ಕೆಟ್ಟವನು ಹುಡುಕೋ ಹೋದೆ, ಕೆಟ್ಟವನು ಯಾರು ಸಿಗ್ಲಿಲ್ಲ, ನನ್ನ ಮನಸ್ಸು ನಾನು ಹುಡುಕ್ತೆ, ಮನೆ ಗೊತ್ತಾಯ್ತು ನಾನೇ ಬರೋ ಕೆಟ್ಟವನು. ಯಾಕಂದ್ರೆ ನೀವೆಲ್ಲ ಚಿನ್ನ ಇದ್ದೀರಿ, ಇವರಿಗೆ ಗೋಲ್ಡ್, ಇವಾಗ ಸೋನರಸ್ ಅಂತ. ಚಿನ್ನಕ್ಕೆ ಬೀರುದಲ್ಲಿ ಇದ್ರು ಅದೇ ಬೇರೆ, ಚಿನ್ನಕ್ಕೆ ಡಸ್ಟ್ಬಿನ್ ನಲ್ಲಿ ಹಾಕಿದ್ರು ಅದೇ ಬೇರೆ. ಕರೆಕ್ಟ? ಅದಕ್ಕೆ ಎಲ್ಲ ಮಕ್ಕಳು ಇದ್ದಾರಲ್ಲ ನೋಡಿ, ಕುರಾನ್ನಲ್ಲಿ ಆ ಪರಮಾತ್ಮ ಹೇಳ್ತಾನೆ, ಕುರಾನ್ನಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ನಿಮ್ಗೆ ನಿನ್ನ ಜನ್ಮ ಕೊಟ್ಟರಲ್ಲ ಅಮ್ಮ, ಅದರಿಂದ 70 ಪಟ್ಟು 70 ಟೈಮ್ಸ್ ಜಾಸ್ತಿ ವೃದ್ಧಿಸ್ತೀನಿ ಅಂತ ಕುರಾನ್ನಲ್ಲಿ ಆ ಪರಮಾತ್ಮ ಗಾಡು ಅಲ್ಲ ಹೇಳ್ತಾನೆ, ಐ ಲವ್ ಯು 70 ಟೈಮ್ಸ್ ಮೋರ್ ದನ್ ಯುವರ್ ಮದರ್ಸ್ ಲವ್ ಅಂತ. ಅಂದ್ರೆ ಆ ಪರಮಾತ್ಮದಿಂದ ಜನ್ಮ ಕೊಡ್ಸಿದ್ರೆ ಗೆಲ್ಲಿಸೋಗೋಸ್ಕರ
ನಿಮ್ಮ ಸಕ್ಸಸ್ ಏನಿದೆ ಅದು ಇಷ್ಟು ಮೇಲೆ ಏನಿಲ್ಲ ಕೆಳಗಡೆ ಏನಿದೆ. ಅದಕ್ಕೆ ಬಹಳ ಇಂಪಾರ್ಟೆಂಟ್. ಈ ಸಮಾಜದಲ್ಲಿ ಇವತ್ತು ನಾವು ತೂಕವಾಗಿರ್ಬೇಕಾದ್ರೆ ನಮ್ಗೆ ಶಕ್ತಿ ಇರ್ಬೇಕಾದ್ರೆ ಅದ್ರಲ್ಲಿ ಒಳ್ಳೆ ವಿದ್ಯೆ ಇರಬೇಕು. ಅದಕ್ಕೆ ನಮ್ಮ DSF ಡಿವೈನ್ ಸರ್ವಿಸಸ್ ಫಾರ್ ಎವರ್ ಫೌಂಡೇಶನ್ ಇದೆಲ್ಲ ಅದು ಹೋದ ವರ್ಷದಿಂದ ಪ್ರಮೋಟ್ ಮಾಡೋದು. ನಾವು ಕಳೆದ 13-14 ವರ್ಷದಿಂದ ಇದೇ ತರ ವರ್ಷ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಎಷ್ಟು ವರ್ಷದಿಂದ? 13-14 ವರ್ಷದಿಂದ DSF ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ವಿ. ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ವಿ. ನೋಡಿ ಇವತ್ತು ಎಲ್ಲಿದೆಯಾ? ಇವತ್ತು ನಮ್ಮ ಮುಖಂಡರು ಬಂದಿದ್ದಾರ, ನಮ್ಮ ರೋಗ ಮಾಡಿಸಿದ್ರ. ನಮಗೆ ಮುಂದಿನ ಭಾಗದಲ್ಲಿ ನಮ್ಮ ಪ್ರೋಗ್ರಾಮ್ ಇದೆ. ಅಲ್ಲಿ 800 ಮಕ್ಕಳು ಇನ್ಫಾರ್ಮೇಶನ್ ಡಾಟಾ ಬಂದಿದೆ. 800 ಮಕ್ಕಳು ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಭಾನುವಾರ ಏನ್ ಮಾಡ್ತಾರೆ? ದೊಡ್ಡಬಳ್ಳಾಪುರ. ಆ ಪ್ರೋಗ್ರಾಮ್ಗೆ ನನ್ನ ಗುರುಗಳು ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಬರ್ತಾರೆ. ಲೋಕಯುಕ್ತ ಅವರು ಬರ್ತಾರೆ. ನೆಕ್ಸ್ಟ್ ಭಾನುವಾರ 3ನೇ ತಾರೀಕು. 10ನೇ ತಾರೀಕು ಇನ್ನೊಂದು ಪ್ರೋಗ್ರಾಮ್, 11ನೇ ತಾರೀಕು ವೈಟ್ ಫೀಲ್ಡ್ ಪ್ರೋಗ್ರಾಮ್. ಈ ತರ ಒಂದೊಂದು ವಾರ ಒಂದೊಂದು ಕಡೆ ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಆಫೀಸ್ ಬೇರೆಸ್. ಇವ್ರ ಜೊತೆಗೆ ನಾವೇನ್ ಮಾಡ್ತೀವಿ, ನಮ್ಮ ಲೋಕಲ್ ಟೀಮ್ ಆನೇಕಲ್ ಟೀಮ್ ಇಂದ ಒಂದು ಟ್ರಸ್ಟ್ ಮಾಡ್ತೀವಿ. ನಮ್ಮ ಸಲೀಂ ಭಾಯಿ ಅವರು ನಮ್ಮ ಟ್ರಸ್ಟಿ, ನಮ್ಮ ಸಲೀಂ ಭಾಯಿ ಅವರು ಟ್ರಸ್ಟಿ, ಹಾಗೂ ನಮ್ಮ ಲೋಕಲ್ ಟೀಮ್ ಅವರು ಯಾಕಂದ್ರೆ ನಮ್ಮ ತಾಲೂಕು ಲೆವೆಲ್ ಟ್ರಸ್ಟ್ ಮಾಡ್ತೀವಿ. ನಮ್ಮ ಎಲ್ಲ ವಾಲಂಟಿಯರ್ಸ್ ಇದ್ದಾರೆ, ಟ್ರಸ್ಟಿ ಮೆಂಬರ್ಸ್ ಮತ್ತೆ ಇಲ್ಲಿ ಬಂದಿರುವ ಎಲ್ಲ ಮಕ್ಕಳು ಮತ್ತು ತಂದೆ ತಾಯಿಗಳು ಎಲ್ಲರಿಗೂ ನನ್ನ ಸಹೋದರ ನಮಸ್ಕಾರ. ನನಗೆ ಇಲ್ಲಿ ಕರೆದಿದ್ದಕ್ಕೆ DSF ಫೌಂಡೇಶನ್ಗೆ ಧನ್ಯವಾದ. ಈ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ, ಇಷ್ಟು ಇಲ್ಲಿ ಮಾತಾಡಿಗೆ ಕರೆದಿರೋದಕ್ಕೆ. ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೆಲುಗು ಬೇಕು, ಅದ್ರ ಹುಟ್ಟಿ ಬೆಳೆದಿದ್ದೆಲ್ಲ ಕನ್ನಡದಲ್ಲಿ. ನಾನು ಪಬ್ಲಿಕ್ ಫಂಕ್ಷನ್ಸ್ಗೆ ಯಾಕಂದ್ರೆ ನನ್ನ ಬ್ಯಾಕ್ಗ್ರೌಂಡ್ ರಾಯಿದ್ರಿಂದ ಸ್ವಲ್ಪ ಪಬ್ಲಿಕ್ ಫಂಕ್ಷನ್ಸ್ ಕಂಡಕ್ಟ್ ಮಾಡ್ತೀನಿ. ಅದು ನಮ್ಮ ರಫಿ ಕ್ವಶನ್ಸ್ ಆಗಿದ್ದಾರೆ, ಅವರ ಮೇಡಮ್ ವೈಫ್ ಇಸ್ ಮೈ ಬಾಸ್. ಅವರ ರಫಿ ಕ್ವಶನ್ಸ್ ಅವರು ಕರೆದ ಇಮಿಡಿಯೇಟ್ಲಿ ಅಕ್ಸೆಪ್ಟೆಡ್ ದಿಸ್ ಇನ್ವಿಟೇಷನ್. ಈಗ ಮೇಲ್ ಟಾಪಿಕ್ ಬರ್ತೀನಿ, ಕನ್ನಡದಲ್ಲಿ ಮಾತಾಡ್ತೀನಿ. ಓಕೆ, ಪ್ಲೀಸ್ ಲಿಸನ್ ಟು ಮೀ. ಇವತ್ತು ಇನಿಷಿಯಲಿ ಬಂದಾಗ ಎಲ್ಲರೂ ಸ್ಕೋರ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಷ್ಟು ಜನ ಬಂದಿದ್ದಾರೋ ಆಲ್ಮೋಸ್ಟ್ 70% ಬೇರೆ ಸ್ಕೋರ್ ಮಾಡಿದ್ದಾರೆ. ನಾವು ಟೈಮಲ್ಲಿ 40-45 ಬಂದ್ರೆ ನಮ್ಮ ಟೈಮಲ್ಲಿ. ಈಗ ನೋಡ್ತಾ ಇದ್ದೀವಿ 99, 98, 97. ಬಿಗ್ ಕ್ರೌಡ್. ಅದು ನೋಡಿದ್ರೆ ಆಶ್ಚರ್ಯ ಆಯ್ತು. ಸೊ ಪೀಪಲ್ ಆರ್ ಸೋ ಮಚ್. ಸೊ ವಿ ಆರ್ ಡೆವಲಪಿಂಗ್. ಅಂಡ್ ಸರ್ ರಫಿ ಕ್ವಶನ್ ಸರ್ ಜಮೀನ್ ಸರ್ ಹೇಳ್ತಾ ಇದ್ರು, ಎಸ್ ವಿ ಆರ್ ಡೆವಲಪಿಂಗ್, ಬಟ್ ಸರ್ ದಿಸ್ ಡೆವಲಪ್ಮೆಂಟ್ ಇಸ್ ವೆರಿ ಫಾರ್ ಫಾರ್. ವಿ ಆರ್ ಗೋಯಿಂಗ್ ಡೆವಲಪ್ಮೆಂಟ್ ವೆರಿ ಫಾಸ್ಟ್ ರೈಟ್ ಸರ್. ಈಗ ನಾನು ಹೇಳಿದ್ದೀನಿ ನನ್ನ ಸ್ಟೋರಿ ಬ್ಯಾಕ್ಗ್ರೌಂಡ್, ವೈ ಐ ವಾಂಟ್ ಟು ಮೋಟಿವೇಟ್ ಅದರ್ಸ್ ಟು ಸರ್ಟನ್ ಎಕ್ಸ್ಟೆಂಟ್. ನಮ್ಮದು ಬ್ಯಾಕ್ಗ್ರೌಂಡ್ ಕೇಳಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಎಸ್ ದಿಸ್ ಫೆಲೋ ಫ್ರಮ್ ದ ಲೋಯರ್ ಇದು ಯೂನಿಯನ್ ಬಂದಿದ್ದಾನೆ ಅಂತ ಹೇಳಿದ್ರೆ ಎಸ್ ವಿ ಕ್ಯಾನ್ ಡೆಫಿನೆಟ್ಲಿ ಅಚೀವ್ ಅವರ್ ಗೋಲ್ಸ್ ಅಂತ ನಿಮಗೆ ಡೆಟರ್ಮಿನ್ ಆಗಿ ಆಗುತ್ತೆ. ಜಸ್ಟ್ ಐ ಟೆಲ್ ಮೈ ಸ್ಟೋರಿ ಇನ್ ಶಾರ್ಟ್, ದೆನ್ ಐ ಕಮ್ ಟು ದ ಮೇನ್. ಈಗ ಬೆಳಿಗ್ಗೆ ಜಮೀನ್ ಸರ್ ಎಲ್ಲರೂ ಹೇಳಿದ್ರು, ವಾಟ್ ಇಸ್ ಯುವರ್ ಗೋಲ್, ವಾಟ್ ಯು ವಾಂಟ್ ಟು ಅಚೀವ್. ಸುಮಾರು ಜನ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರು, ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರು, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಹೇಳಿದ್ರು, ಸೊ ಮೆನಿ ಟೀಚರ್ಸ್ ಆಗಬೇಕು ಅಂತ ಹೇಳಿದ್ರು. ಎಸ್, ಚಿಲ್ಡ್ರನ್ ವರ್ಡ್ ಡೆಟರ್ಮಿನೇಷನ್ ಆಲ್ರೆಡಿ ಸ್ಟಾರ್ಟೆಡ್. ನಾವು ಆಗಬೇಕು, ಒಂದ್ಸಲ ಕಟ್ಟಿಗೆ ಅಂದ್ಬಿಟ್ರೆ ಆಗ್ಬಿಡುತ್ತೆ. ದಟ್ ಇಸ್ ಡಿಫರೆಂಟ್. ನಾವು ಮೈ ಸ್ಟೋರಿ. ನಮಗೆ ನಾವು ಹುಟ್ಟಿದಾಗ ನಮ್ಮ ತಂದೆಯವರು ಬಾರ್ಡ್ರಿಗೆ ಆಂಧ್ರ ಅಂತ ಬರೋರು. ನನ್ನ ಊರಲ್ಲಿ ತಾಯಿ ಬಳ್ಳಾರಿ. ನಮ್ಮ ಅವರ ತಂದೆ ತಾಯಿಗೆ ನಮ್ಮ ತಾಯಿ ಒಬ್ಬಳೇ
ಅಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ಗೆ 3 ಎಕರೆ ಜಮೀನಿತ್ತು, 3 ಎಕರೆ ಇತ್ತು. ಅಲ್ಲಿ ಅವರು 1,000 ರೂಪಾಯಿಗೆ 800 ರೂಪಾಯಿ ಒಂದು ಎಕರೆಗೆ ಮಾರ್ಬಿಟ್ಟು ಇಲ್ಲಿ ಕರ್ನಾಟಕಕ್ಕೆ ಬಂದು 60-70 ವರ್ಷದ ಕೆಳಗೆ ಬಂದ್ಬಿಟ್ಟು ಇಲ್ಲಿ ಬಳ್ಳಾರಿ ಹತ್ರ ಸಿಗೋದು 8 ಮೈಲ್ ಕ್ಯಾಂಪ್ ಬರುತ್ತೆ. ಅಲ್ಲಿ 100 rupees ಪರ್ ಎಕರೆ ತಗೊಂಡು ಅಲ್ಲಿ ಅವ್ರಿಗೆ ಗೊತ್ತಿದ್ದು ಒಂದು ಸಲ ಡ್ಯಾಮ್ ಅಂತಂದ್ರೆ 11 ತಿಂಗಳು ನೀರು ಬರುತ್ತೆ ಕೆನಾಲ್ನಲ್ಲಿ. ಸೊ ಬಂದು ಹಾಗೆ 40 ಎಕರೆ ಇವತ್ತು ನಾವು ತುಂಬ 30 ಎಕರೆ ತಗೊಂಡ್ಬಿಡೋದೆಲ್ಲ ಆಗಿದೆ. ಇವತ್ತಿನ ಗಂಟೆ ಎಕರೆ ಬಳ್ಳಾರಿ ಹಾಗೆ it was a very rich backward place. Other ತುಂಬ rich place ಬಳ್ಳಾರಿ. my story. ಅದು ಮತ್ತೆ ಅದು ನನಗೆ ನಮ್ಮ ತಂಗಿ ನಾನು ದೊಡ್ಡವನಿಲ್ಲ. ನನ್ನ 4 ವರ್ಷದ ತಂದೆಗೆ ಈ ಪಾಸ್ ಆಮೇಲೆ ಏನಾಯ್ತು, ತಂದೆಗೆ ಹೋದ್ಮೇಲೆ ನಮ್ಮ ತಾಯಿಯವರು ಅವ್ರು ಹೋಗ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಬಳ್ಳಾರಿ 8 ಹೋಗ್ಬಿಟ್ಟಿದ್ರು. 8 ಹೋದ್ಮೇಲೆ ನಮ್ಮ ರಿಯಲ್ ಆರ್ಡರ್ಶಿಪ್ ಸ್ಟಾರ್ಟ್ ಆಗಿದ್ದು ನಲ್ಲೂರು ಅಲ್ಲಿಂದ. ಅಲ್ಲಿದ್ದು ಕೆಲವು ಸ್ಟೋರಿ ಒಂದ್ಸಲ ಡಿಫ್ರೆಂಟ್ ಆಗಿರುತ್ತೆ. ದೇವರು ಸ್ವಲ್ಪ ತುಂಬ ದರ್ಶನದಲ್ಲಿ ಕೊಟ್ಟು ಕಳಿಸ್ತಾನೆ. ನಂದು ಅದೇ ತರ ಶೂಟಿಂಗ್. ನನ್ನ ಅಪಿಯರೆನ್ಸ್ ನಾನು ನಮ್ಮ ತಂದೆ ತಂಗಿ ಒಬ್ಬರಿದ್ದಾರೆ, ಅವ್ರ ಮೇಲೆ ಹೋಗ್ಬಿಟ್ಟೆ. ಓಕೆ, ನಮ್ಮ ಅತ್ತೆ ಮೇಲೆ ನಾನು ನೋಡ್ಲಿಕ್ಕೆ ನಮ್ಮ ಅತ್ತೆ ತರ ಹೇಳ್ತಿದ್ದೀನಿ. ಅಲ್ಲಿ ನಮ್ಮ ತಾಯಿಗೆ ನಮ್ಮ ಅತ್ತೆಗೆ ಆಗ್ತಾ ಇರಲಿಲ್ಲ. ಇಟ್ ವಾಸ್ ಲೇಡೀಸ್ ಪ್ರಾಬ್ಲಮ್. ಅಲ್ಲಿಂದ ಬಂದ್ಮೇಲೆ ನಮ್ಮ ಅತ್ತೆಗೆ ಇದ್ಬಿಟ್ಟು ಆ ದ್ವೇಷ ನಾವೇ ಸ್ಟಾರ್ಟ್ ಆಯ್ತು. ನಮ್ಮ ತಾಯಿಗೆ ನನಗೆ ನೋಡೋದ್ರಿಂದ ನಮ್ಮ ಅತ್ತೆಗೆ ಮಾತಾಡಿಲ್ಲ ನಮ್ಮ ತಾಯಿಗೆ. ಸೊ ಡಿಸೈಡೆಡ್ ಆಟೋಮೆಟಿಕ್ಲಿ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಯಿತು. ನಾವೆಲ್ಲ ಬಡವರು ಬಂದ್ರೆ ಆ ಟೈಮಲ್ಲಿ ನಮ್ಮ ಸ್ಥಿತಿ ಇರಲಿಲ್ಲ, ಕಷ್ಟಪಡ್ತಾ ಇದ್ದೀವಿ. ಮತ್ತೆ ಒಂದು 7th ಸ್ಟ್ಯಾಂಡರ್ಡ್ ಮತ್ತೆ RS ಸ್ಕೂಲಲ್ಲಿ ಓದಿದ್ದೆ ನಾನು. ನಮ್ಮ ಕೇರಳದಲ್ಲಿ RSS ಸ್ಕೂಲ್ ಇತ್ತು, ಅಲ್ಲೇ ವೆಸ್ಟರ್ನ್ ಎಜುಕೇಶನ್ ಸ್ಟಾರ್ಟ್ ಮಾಡಿದೆ ಕರ್ನಾಟಕದಲ್ಲಿ. ಮತ್ತೆ ಒಂದು ಸ್ಟೇಜ್ 7th ಸ್ಟ್ಯಾಂಡರ್ಡ್ ವರ್ಷದಲ್ಲಿ ನನಗೆ ನಮ್ಮ ಅಜ್ಜರು ಅಕ್ಕಿಗಳು ವಯಸ್ಸಲ್ಲಿ. ಸೊ ಆಮೇಲೆ ಏನಾಯ್ತು, ನಮ್ಮ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಇವರಿಗೆ ಎಜುಕೇಶನ್ ಕೊಡಬಾರ್ದು ಏನಿದೆ. ಮತ್ತೆ ಬೇರೆ ಹುಡುಗರಿಗೆ ಅದರಿಂದ ಕೊಟ್ಬಿಡೋದು, ಅಲ್ಲಿ ಸ್ಟಾಪ್ ಇಟ್ಟೆ ಅವ್ರ ಮನೆ ಡಿಸೈಡ್ ಮಾಡಬೇಕು. ಅದು ಬೇರೆ ಮುಗಿಸೋದು ಬೇಡ, ಮನೆ ಕೆಲಸ ಮಾಡಿದ್ರೆ ತಗೊಂಡು ಕೆಲಸ ಅಟ್ಲೀಸ್ಟ್ ಇವನು ಹೊರದಲ್ಲಿ ಕೆಲಸ ಮಾಡಿದ್ರೆ ಒಬ್ಬನ ಕೆಲಸಕ್ಕೆ ಇಟ್ಕೊಳ್ಳೋದು ಕಡಿಮೆ ಆಗುತ್ತೆ. ಬಂದಿದ್ದೆ 10th ಪಾಸ್ ಆದೆ. not much, around 60-61% ಪಾಸ್ ಆದೆ. ಇದೊಂದು ಬಿಗ್ ಅಚೀವ್ಮೆಂಟ್ ಆಗ್ತದೆ. ಕನ್ನಡದಲ್ಲೇ ಕನ್ನಡ ಮೀಡಿಯಂ ಓದಿದ್ದೀನಿ, ಪಾಸ್ ಆದೆ. ಮತ್ತೆ ಅಲ್ಲಿ ಹಾಲಿಡೇನಲ್ಲಿ NSC ಅವರು ಕ್ಲರ್ಕಲ್ ಎಕ್ಸಾಮ್ ಕ್ಲರ್ಕಲ್ ಕರೆದಾಗ ಎಲ್ಲರೂ ಅಪ್ಲೈ ಮಾಡಿದ್ರು, ನಾವು ಅಪ್ಲೈ ಮಾಡಬೇಕೆ. 10 ರೂಪಾಯಿ ಫೀಸ್, ಎಂಟ್ರಿ ಫೀಸ್ ಎಕ್ಸಾಮ್ ಬರೀಲಿಕ್ಕೆ 10 ರೂಪಾಯಿ ಕಟ್ಟಿದೆ. ಅಪ್ಲೈ ಆದ ಎಕ್ಸಾಮ್ ಆದ್ಮೇಲೆ ಪಾಸ್ ಕೂಡ ಆಗಬೇಕು. ಪಾಸ್ ಆದರೆ 10th ಮನೆ ಬಿಲ್ಡಿಂಗ್ ಪಾಸ್ ಆಗಿದ್ದೀನಿ. ಪಾಸ್ ಆಗಿದ್ದು ಹೋಗಿ ಜಾಯಿನ್ ಮಾಡಿ ಸರ್ವಿಸ್ ಇಂಟರ್ವ್ಯೂ ಹೋಗ್ಬೇಕು. ಇವತ್ತು ಎಲ್ಲದಲ್ಲಿ ಕೂಡ ಇಂಟರ್ವ್ಯೂ ಹೋಗ್ಬೇಕು. ಇಂಟರ್ವ್ಯೂ ಮಾಡಿದ್ರೆ ನಾವು ಕೇಳಿದ್ರು. ಆ ಟೈಮಲ್ಲಿ ಸ್ವಲ್ಪ ಬೇಗ ಜಾಯಿನ್ ಆಗಿದ್ದಿಲ್ಲ. ನಾವು ಇನ್ನೂ 15 years ಕಂಪ್ಲೀಟ್ ಮಾಡಿದ್ವಿ. 15 years ಕಂಪ್ಲೀಟ್ ಮಾಡಿದ್ದಿಲ್ಲ. ಅವ್ರು ಇಂಟರ್ವ್ಯೂ ಕೇಳಿದ್ರು.
they select again and was scored very well. And you want the education to be selected as in this exam. They did not get the pass education board. They get ordinary job given. So I get ordinary service. I started in a 2 months week board given. In 15 years board is done. After July complete ಆಗುತ್ತೆ ಆಮೇಲೆ ಜಾಯಿನ್. ಸೊ ಹಾಗೆ 5th July 1982 ನಾನು LIC ಜಾಯಿನ್ ಆದೆ ಆಸ್ ಎ ಕ್ಲರ್ಕ್ ಬಳ್ಳಾರಿ. ಅಲ್ಲಿಗೆ ನನ್ನ ಎಜುಕೇಶನ್ ಮುಗಿತಂತ ಹೇಳಿದ್ರೆ ಆ ಟೈಮಲ್ಲಿ ಬಳ್ಳಾರಿಯಲ್ಲಿ ಹೊಸದಾಗಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಎಕ್ಸಾಮ್ ಬರೆದು ಕೇವಲ 60% SSLC ಮಾರ್ಕ್ಸ್ ತಗೊಂಡು ಇವತ್ತು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಯೋಧರಾಗಿದ್ದು ಇದು ನಮ್ಮ ಅಜಿತ್ ಸಾಹೇಬರು ಅವರ ರೈಟ್ ಹ್ಯಾಂಡ್ ಆಗಿ ಬಂದು ನಿಮ್ಮ ಮಕ್ಕಳಿಗೆ ಇವತ್ತು ಅವ್ರು ಅವಾಯ್ಡ್ ಮಾಡ್ತಾರೆ ಅಂದ್ರೆ ಅವ್ರ ಆಶೀರ್ವಾದ ಮಾಡ್ತಾರೆ. ಇವರಿಂದ ಹೆಚ್ಚು ಸಕ್ಸಸ್ ಆಗಲೇ ನಿಮ್ಮ ಮಕ್ಕಳ ಆಶೀರ್ವಾದ ಮಾಡ್ತಾರೆ. ಸರ್ ಹೇಳ್ತಾರೆ ನನಗೆ ಬಹಳ ನಾಚಿಕೆ ಸ್ವಭಾವ, बहुत शर्माती बात करने में डरता था, बहुत शर्मिंदा हुई, बड़ा नाचिके स्वभाव ನನಗೆ. ನಾನು ಉತ್ತರ ಕೊಡಬೇಕಾದ್ರೆ ಶೇಕ್ ಆಗ್ತಾ ಇದೆ. ಬಹಳ ಜನಕ್ಕೆ ಅಲ್ಲಿ ಕೂತ್ಕೊಂಡು ಏನಮ್ಮ ನಿನ್ನ ಹೆಸರು ಅಂದ್ರೆ ಅರೆ ಸರ್ ನನ್ನ ಹೆಸರು ಅಬ್ದುಲ್ಲಾ ಸರ್ ಅಂತಾರೆ. ಏನಂತಾರೆ ಅಬ್ದುಲ್ಲಾ. ಇಲ್ಲಿ ತರದು ಮೈಕ್ ಕೊಟ್ಟು ಏನಮ್ಮ ನಿನ್ನ ಹೆಸರು ಅಂದ್ರೆ ಸರ್ ನನ್ನ ಹೆಸರು ಶೇಕ್ ಅಬ್ದುಲ್ಲಾ ಸರ್ ಅಂತ. ಯಾಕಂದ್ರೆ ಬಂದರೆ ಶೇಕ್ ಆಗ್ತಾ ಇರ್ತಾರೆ. ಇದು ಬಂದಿರಲ್ಲ ಶೇಕ್ ಆಗ್ತಾರೆ. ನಾಚಿಕೆ ಸ್ವಭಾವ ರೈತರ ಮಗ ಇವತ್ತು ಆ ಪರಮಾತ್ಮ ಎಲ್ಲವರೆಗೂ ಅದು ಸಹಾಯ ಮಾಡಿದ್ರು, ಎಲ್ಲವರೆಗೂ ಬೆಳೆದಿದ್ರು. ಅದು ನಿಮ್ಮ ಸುತ್ತ ಓದಿರ್ತಾರೆ, ಹೊಸದಾಗಿರ್ತಾರೆ. ಎಕ್ಸಾಮ್ ಬರೀತಾ ಇದ್ದಾರೆ. ನಂತರ ನನ್ನ ಸಕ್ಸಸ್ ಕಾಣ್ತು ಸಿವಿಲ್ ಸರ್ವಿಸಸ್ ನಲ್ಲಿ. ಸಿವಿಲ್ ಸರ್ವಿಸ್ ಎಕ್ಸಾಮ್ ನಾನು ನೀವು ಹೇಳಿದ್ರು ಸಿವಿಲ್ ಸರ್ವಿಸ್ ನೋಡಿದ್ದೆ. ಸಿವಿಲ್ ಸರ್ವಿಸ್ ಎಕ್ಸಾಮ್ ನಲ್ಲಿ ನಾನು ಸಕ್ಸಸ್ ಆದ್ರೆ ಸಹಾಯ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ನೀವು ಓದೋ ಸಮಯದಲ್ಲಿ ಡೈವರ್ಟ್ ಆಗಬೇಡಿ, ಓದೋ ಸಮಯದಲ್ಲಿ ಡೈವರ್ಟ್ ಆಗಬೇಡಿ. ಅತಿ ಎಲ್ಲ ಅತಿ ಪಾಠ रोई ऐसा मोबाइल छोड़ दो, किधर है इसको रोई आते ಹಿಂಗೆ ಹಿಡ್ಕೊಂಡು ಕೈಯಿಂದ ಬಿಟ್ಟರೆ ಎಲ್ಲೋ ಬರೋದು. ಎಲ್ಲಿ ಗಾಳಿ ಹೊಡಿತಾರೆ ಜನ ಹವಾಮಾನ ಕೆಲವರು ಹಂಗೆ ಹೆಣ್ಮಕ್ಳು ಹಂಗೆ ಅವ್ರ ಫ್ರೆಂಡ್ ಏನಾದ್ರು ಹೇಳಿದ್ರೆ ಅವ್ರ ಫ್ರೆಂಡ್ ಕರೆಂಟ್ ಮಾಡೋದು, ಅವ್ರ ಫ್ರೆಂಡ್ ಬೇರೆ ಮಾಡೋದು. ಈ ವಯಸ್ಸಿಲ್ಲ, ಈ ವಯಸ್ಸಲ್ಲ 14, 15, 16, 17, 18, 19 ಈ ಕೊನೆಗೆ 10 ಬರ್ತದೆ ನೋಡಿ. ಏನು ಬರ್ತದೆ 10, 13, 19 ಬಹಳ ಡೇಂಜರ್ ವಯಸ್ಸು. तीन लोग आता ना बहुत डेंजर उम्र 13 से लेकर 32 तक क्या क्या करोड़ों को बंदी अम्मी अब्बा बच करते सो 13 ಇಂದ 19 ವರ್ಷ ವಯಸ್ಸವರೆಗೂ ಅಪ್ಪ ಅಮ್ಮ ಏನೇನು ಮಾಡಬೇಡಿ ಅಂತಾರೆ ಅದೇ ಮಾಡೋದು, ಏನೇನು ಮಾಡಬೇಡಿ ಅಂತಾರೆ ಟೀಚರು ಅದೇ ಮಾಡೋದು. ಅದಕ್ಕೆ ಈ 19 ವಯಸ್ಸು ಆಗೋವರೆಗೂ ಹುಷಾರಾಗ್ಬಿಟ್ಟು ಧೈರ್ಯ ಮಾಡಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕಂಟ್ರೋಲ್ ಇಟ್ಕೊಂಡು ನೀವು ಸಾಧ್ಯ ಮಾಡಿಕೊಂಡ್ರೆ ನಂತರ ನಿನ್ನ ಸೋಲ್ಸೋದು ಯಾರು ತಾಕತ್ತಿಲ್ಲ. ನಿಮ್ಮ ದೊಡ್ಡ ಶತ್ರು ಯಾರು ಗೊತ್ತಾ? ನಿಮ್ಮ ದೊಡ್ಡ ಶತ್ರು तुम्हारा सबसे बड़ा दुश्मन, तुम्हारा सबसे बड़ा दुश्मन कौन मानो? तुम खुद. ನಿಮ್ಮ ಶತ್ರು ನೀವೇ. 19 ವಯಸ್ಸುವರೆಗೂ ಯಾರು ಕಳ್ಕೊಂತಾರೆ, ಯಾರು ಡಿಗ್ರಿ ಮಾಡ್ಕೊಂತಾರೆ ಅವ್ರು ಸಕ್ಸಸ್ ಆಗ್ಬಿಡ್ತಾರೆ. ಇನ್ನು ಕೆಲವರು SSLC ನಲ್ಲಿ 90%, PUC ನಲ್ಲಿ 70%, ಡಿಗ್ರಿ ಫೇಲು. ಫೋಕಸ್ ಡೈವರ್ಟ್ ಆಗ್ಬಿಟ್ಟು ಚೆನ್ನಾಗಿ ಹೋದ್ರಪ್ಪ ಅಂದ್ರೆ ಹೇರ್ ಸ್ಟೈಲ್ ಮೇಲೆ, ಬಟ್ಟೆ ಮೇಲೆ, ಮ್ಯಾಚಿಂಗ್ ಮೇಲೆ, ಶೂ ಮೇಲೆ, ಬ್ಯಾಗ್ ಮೇಲೆ, ಮೊಬೈಲ್ ಫೋನ್ ಮೇಲೆ ಏನೇನು ಮಾಡಬೇಡಿ ಅಂತ ಅದೇ ಮಾಡೋದು. ಅದಕ್ಕೆ ನಮಗೆಲ್ಲ ಹಿರಿಯರು ಬಂದಿಂದ ಹೇಳ್ತಾರೆ ಧರ್ಮ ಬಂದಿರಿ ಹಲ್ಕ ಬರಬೇಕು, ಹಲ್ಕ ಬರಬೇಕು, ವಜನ್ದಾರ್ ಬರಬೇಕು. ಸುಮ್ಮನೆ ಏನಾಗ್ತದೆ ತೂಕವಾಗಿದ್ರೆ ಈ ಸಮಾಜದಲ್ಲಿ ಗೌರವ ಹೇಳಿದ್ರಲ್ಲ. ಹಲ್ಕ ಬರೋದು ಗಮನ ವಸಂತ, ಹಲ್ಕ ಬರೋದು ಗಮನ
ಸಬ್ಬಿ ಮಾಡ್ತೀವಿ. ಫುಟ್ಬಾಲ್ ನೋಡಿದ್ರಲ್ಲ, ಫುಟ್ಬಾಲ್ಗೆ ಹೇಗೆ ಬರೆಯೋದು? ಏನ್ ಬರೆಯೋದು ಫುಟ್ಬಾಲ್ಗೆ? ಕಾಲದಲ್ಲಿ. ಎಲ್ಲಿ ಬರೆಯೋದು? ಕಾಲ್ ಜಾಡ್ಸಿ ಕಾಲದಲ್ಲಿ ಹೊಡಿತಾರೆ. ಯಾಕಂತ ಫುಟ್ಬಾಲ್ ಕಾಲದಲ್ಲಿ ಹೊಡೆದ್ರೆ ಕಾಲಿಗೆ ಬೆಟ್ಟ ಆಗೋಲ್ಲ, ನೋವಾಗೋಲ್ಲ, ಏಟಾಗೋಲ್ಲ. ಕರೆಕ್ಟಾ? ಶಾರ್ಟ್ ಪುಟ್ ಹೊಡಿದ್ರಲ್ಲ, ಶಾರ್ಟ್ ಪುಟ್ ಎರಡು ಆದಿಬಂಧದಲ್ಲಿ ಕಾಲದಲ್ಲಿ ಹೊಡಿತೀರಾ? ನಮ್ಮ ಮಾಸ್ಟು, ನಮ್ಮ ಸ್ಕೂಲ್ ಹೀರೋ, ನಮ್ಮ ಟಾಪರು ಶಾರ್ಟ್ ಪುಟ್ಗೆ ಫುಟ್ಬಾಲ್ ಹೊಡೆದ್ಬಿಡ್ತೀರಾ? ಶಾರ್ಟ್ ಪುಟ್ಗೆ ಭುಜದ ಮೇಲೆ ಇಟ್ಕೊಂಡು ಕೆನ್ನೆ ಟಚ್ ಮಾಡಿ ಗೌರವ ಕೊಟ್ಟು ಹಿಂಗ್ ಬಿಸಾಕೋದು. ಫುಟ್ಬಾಲ್ಗೆ ಜಾಡ್ಸಿ ಬಂದಿದ್ದು. ಫುಟ್ಬಾಲ್ಗೆ ಏನ್ ಮಾಡೋದು? ಜಾಡ್ಸಿ ಬಂದದ್ದು. ಶಾರ್ಟ್ ಪುಟ್ಗೆ ಗೌರವದಿಂದ ಪ್ರೀತಿಯಿಂದ ಬಿಸಾಕೋದು. ಕರೆಕ್ಟಾ? ಅದಕ್ಕೆ ಹಲ್ಕ ವರ್ಣಕ್ಕೂ ಸಭೆ ಲಾಸ್ಯ ಮಾಡ್ತೀನಿ, ಹಲ್ಕ ವರ್ಣಕ್ಕೂ ಸಭೆ ಲಾಸ್ಯ ಮಾಡ್ತೀನಿ. ವಸಂತರವನ್ನು ಸಭೆ ಇದ್ದಂತೆ ಅಂತ ಅभी कितने लोग वसंत धर्म जೊತೆ ಹಾಕೋ, कितने लोग वसंत धर्म जೊತೆ ಹಾಕೋ? ಎಷ್ಟು ಜನ ನಾನು ತೂಕವಾಗಿರ್ಬೇಕು ಜೀವನದಲ್ಲಿ ಅನ್ನೋದಿದ್ರೆ ಕೈ ಎತ್ತಿ ಒಂದ್ಸರಿ. ಎಷ್ಟು ಜನ ತೂಕವಾಗಿರ್ಬೇಕು ವಸಂತ ಧರ್ಮ ಅವ್ರ ಕೈ ಹಾಕೊಂಡು ನಾವು ನೋಡ್ಬೇಕು. ಅಲ್ಲಿ ನೋಡಿ ಕೈ ನೋಡು, ಅಲ್ಲಿ ನೋಡಿ ಕೈ ನೋಡಿ ಎಷ್ಟು ಜನ ಇದ್ದಾರೆ. ಏನಿರ್ಬೇಕು? ತೂಕವಾಗಿರ್ಬೇಕು. ವಸಂತ ಬಣ್ಣ, ಹಲ್ಕಾಣಿ ಬಣ್ಣ, क्या बनना? वसंत बोलके इसके लिए वेरी इंपॉर्टेंट है डाइवर्ट नहीं होना. एसएलसी पीयूसी डिग्री 5 ವರ್ಷ ಚೆನ್ನಾಗಿ ಓದಿ. ಎಷ್ಟು ವರ್ಷ? 50 ವರ್ಷ ರಾಣಿ ತರ ರಾಜ್ಯದ ತರ ಇದೆ. ನನಗೆ ಗಂಡ ಒಳ್ಳೆ ಸಿಗಲಿಲ್ಲ, ಒಳ್ಳೆ ಹೆತ್ತು ಸಿಗಲಿಲ್ಲ, ಅಪ್ಪ ಸರಿ ಇಲ್ಲ, ಮಾವ ಸರಿ ಇಲ್ಲ, बुरा ढूंढने चला तो बुरा कोई नहीं मिला, दिल अपना ढूंढा तो मुझसे बुरा कोई नहीं मिला. ಕೆಟ್ಟ ನೋಡ್ಕೋಬೋದೆ, ಕೆಟ್ಟವರು ಯಾರು ಸಿಗಲಿಲ್ಲ, ನನ್ನ ಮನಸ್ಸು ನಾನು ನೋಡ್ದೆ, ನನ್ನ ದೊಡ್ಡ ಕೆಟ್ಟವರು ಅಂತ ಗೊತ್ತಾಯ್ತು. ಅದಕ್ಕೆ 5 ವರ್ಷ ಚೆನ್ನಾಗಿ ಓದಿ 50-40 ವರ್ಷ ರಾಜೇಂದ್ರ ಲೈಫ್ ಚೆನ್ನಾಗಿ ಆಡಿ ದಿನ ಕುತ್ಕೊಂಡು ಹಣವರ ಸರಿ ಇಲ್ಲ, ಭಗವಂತ ಸರಿ ಇಲ್ಲ, ದೇವರು ಸರಿ ಇಲ್ಲ, ಅಲ್ಲ ಸರಿ ಇಲ್ಲ, ಗಾಡ್ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ ಅಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದ್ರೆ ಅದು ಸ್ವಲ್ಪ ಎಷ್ಟು ಜನ 5 ವರ್ಷ ಕಾಯ್ದೆ ಮಾಡಕ್ಕೆ, ಸ್ಯಾಕ್ರಿಫೈಸ್ ಮಾಡಕ್ಕೆ 5-6 साल में अच्छा बन चूं, मेरे माँ बाप की शान बन चूं, मेरे खानदान की शान बन चूं, मेरे मुल्क की शान बन चूं. 5 ವರ್ಷ ಚೆನ್ನಾಗಿ ಓದಿ ನಮ್ಮ ಅಪ್ಪ ಅವರ ಹೆಸರನ್ನ, ನಮ್ಮ ಕುಟುಂಬ ಹೆಸರನ್ನ, ನನ್ನ ದೇಶ ಹೆಸರನ್ನ, ನನ್ನ ಆಕಾಶ ಹೋಗ್ಬೇಕು ಅಂತ ಮಾಡ್ತೀನಿ ನಾವು. ಅವ್ರಿಗೆ 5-6 साल अच्छा पढ़ने वाले ये हाथ नहीं. दूसरा जो है ना, जन्म पड़ोದು ಸುಲಭ, ಸಾಕತ್ತೆ ಚಾಲೆಂಜ್. Giving birth is easy, but raising 10% is a challenge. ಯಾವ ಪ್ರಾಣಿಗಳು ಜನ್ಮ ಕೊಡ್ತದೆ? ನಾವು ನಮ್ಮ ಹಾಸ್ಪಿಟಲ್ ನೋಡಿದ್ರಿ, ನಾನು ಕಳೆದ 10 ವರ್ಷದಿಂದ ಒಂದು ತಾಯಿನ ನೋಡಿಲ್ಲ. 8 ಮಕ್ಕಳು 10 ಮಕ್ಕಳು ಯಾವತ್ತೂ ಬಂದಿಲ್ಲ. ಹೊಟ್ಟೆ ಸರಿ ಮಾಡ್ತಾರಲ್ಲ, ಗರ್ಭಿಣಿ ಮಕ್ಕಳು ಎಷ್ಟು ಮಕ್ಕಳು? 2 ಹೆಣ್ಮಕ್ಳಾದ್ರೆ 3 ಮಕ್ಕಳು ಅಷ್ಟೇ ಸಲ ಅಂತಾರೆ. ಇವತ್ತು ಎಲ್ಲರೂ 1-2-3 ಮಕ್ಕಳೇ ಇರೋದು. ಕಣ್ಣ ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ದು ಸಹ, ಪೇರೆಂಟ್ಸ್. ಟೀಚರ್ ಜವಾಬ್ದಾರಿ ಇಲ್ಲ. ಟೀಚರ್ ನಮ್ಮ ಮಕ್ಕಳಿದ್ದಾರೆ, ಶಾಲೆಯಲ್ಲಿ ಕ್ಲಾಸಲ್ಲಿ ನಮ್ಮ ಮಕ್ಕಳಿದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ಪೇರೆಂಟ್ಸ್ ಹೇಳ್ಕೊತ ಕಿವಿ ಮಾತು, ನಿಮ್ಮ ಮಕ್ಕಳನ್ನ ನೀವು ಫ್ರೆಂಡ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ನೀವು ಏನ್ ಮಾಡ್ಕೊಳ್ಳಿ? ಫ್ರೆಂಡ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಫ್ರೆಂಡ್ ಮಾಡಿದಾದ್ರೆ ನಿಮ್ಮ ಕೆಟ್ಟ ಮಕ್ಕಳು ಅವರ ಫ್ರೆಂಡ್ ಮಾಡ್ಕೊತಾರೆ. ನಿಮ್ಮ ಮಕ್ಕಳನ್ನ ಫ್ರೆಂಡ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಏರಿಯಾದಲ್ಲಿರುವ ಮಕ್ಕಳು ಕೆಟ್ಟ ಮಕ್ಕಳು ಅವರ ಫ್ರೆಂಡ್ ಮಾಡ್ಕೊತಾರೆ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಜೊತೆ ಊಟ ಮಾಡಿ, ನಿಮ್ಮ ಮಕ್ಕಳ ಮಕ್ಕ ನೋಡಿ, ನನ್ನ ಮಗಳು ಬೆಳೆದು ಬರ್ತಲ್ಲ, ಮಕ್ಕ ಹೇಗಿತ್ತು, ಸಂಜೆ ಬಂದಿದೆಲ್ಲ ಆ ಪಕ್ಕದಲ್ಲಿ ಏನೋ ಬದಲಾವಣೆ ಇದೆಯಾ ಅನ್ನೋದು ಎಲ್ಲ ಆಲೋಚನೆ ಮಾಡಿ. ಅದಕ್ಕೆ ನಿಮ್ಮ ಮಕ್ಕಳು ಯಾರು ಇದ್ದಾರೆ ಅವ್ರಿಗೆ ನೀವೇ ರೋಲ್ ಮಾಡಿ, ನೀವೇ ನಿಮ್ಮ ಮಕ್ಕಳಿಗೆ ರೋಲ್ ಮಾಡಿ, ಅಪ್ಪ ರೋಲ್ ಮಾಡಿ. ಬಹಳ ಅಪ್ಪಂದ್ರೆ ಏನುಂಟಾ, ಹೆಂಡತಿ ಮುಗಿಸ್ಬಿಡ್ತಾರೆ. ನನಗೆ ಮುಗಿಸೋದಿಲ್ಲಮ್ಮ, ನನ್ನ ಬರೀ ದುಡಿಯೋ ಕೆಲಸ ಅಷ್ಟೇ. ನೀನಿದ್ಯಾ ನಿಮ್ಮ ಮಕ್ಕಳಿಗೆ ಎರಡು ಮಾಡ್ಕೊಳ್ರಿ. ಹಿಂಗಿದ್ದಾರೆ ಒಬ್ಬನು ಮಂಜೆ ಮಾಡಿ पैसे कम देने का काम मेरा होता है, फीस देने का काम मेरा होता है. तू है मेरे बच्चे ही खत्म कर लो. ಇಲ್ಲ ಅಪ್ಪ ಮೇಲೆ ಕಷ್ಟಗಳಿಲ್ಲ.
ಸ್ವಲ್ಪ ಚಿಗುರು ಮೀಸೆ ಬಂದ್ರೆ ಸ್ವಲ್ಪ ಅಮ್ಮನ ವಯಸ್ಸು ಬಂದ ತಕ್ಷಣ ಆ ಮಕ್ಕಳು ಅಮ್ಮನ ಮಾತು ಕೇಳಲ್ಲ. ಅಮ್ಮನಿಗೆ ನಾವು 9 SSLC ನಾನು PUC ಬಂದ SSLC ಅಮ್ಮ ಜನ್ಮ ಕೊಟ್ಟಿದ್ರೆ ನೀವು PUC ಓದಿರೋದು, 7ನೇ ಕ್ಲಾಸ್ ಅಪ್ಪ ಜನ್ಮ ಕೊಟ್ಟಿದ್ರೆ ನೀವು ಮಾಸ್ಟರ್ ಮಾಡಿರೋದು. ಅದಕ್ಕೆ ಎಲ್ಲ ಅಮ್ಮಂದರಿಗೆ ನಮ್ಮ ರಿಕ್ವೆಸ್ಟ್, ನಮ್ಮ DSF ರಿಕ್ವೆಸ್ಟ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳ ಬಗ್ಗೆ ನೀವು ಕೇರ್ ತಗೊಳ್ಳಿ. ಇವತ್ತು ಒಂದು ಮಹಾನ್ ವ್ಯಕ್ತಿ ಬಂದಿದ್ದಾರೆ. ಬೆಲೆ, ಆನೇಕಲ್, ಜಿಗಣಿ, ಸರ್ಜಾಪುರ ರೋಡ್, ಈ ಸರ್ಜಾಪುರ ಈ ಝೋನ್ನಿಂದ ಈ ಕಲ್ಯಾಣ ಮಂಟಪದಲ್ಲಿ ಇವತ್ತು ಆನೇಕಲ್ ಕಾರ್ಯಕ್ರಮ ಆಗಿದೆ. DSF ಫೌಂಡೇಶನ್ ವತಿಯಿಂದ, ಡಿವೈನ್ ಸರ್ವಿಸ್ ಫಾರ್ ಎವರ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಆಗಿದೆ. ಇದು ಸುಮಾರು ಮಕ್ಕಳಿಗೆ ಇವತ್ತು ಸುಮಾರು 700 ಮಕ್ಕಳು ಇಲ್ಲಿ ಆಗಮಿಸಿದರು ಹಾಗೂ 300 ಪೇರೆಂಟ್ಸ್, ಸುಮಾರು 1000 ಜನ ಇಲ್ಲಿ ಬಂದಿದ್ದರು. ಇದು DSF ಫೌಂಡೇಶನಿಂದ ಸ್ಟೂಡೆಂಟ್ ಅಪ್ಲಿಫ್ಟ್ಮೆಂಟ್ ಆ್ಯಂಡ್ ಮೋಟಿವೇಶ್ನಲ್ ಪ್ರೋಗ್ರಾಮ್ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇರೋದು. ಇಲ್ಲಿ ಎಲ್ಲ ಮಕ್ಕಳಿಗೆ ಬಹುಮಾನವನ್ನು ನೀಡಿ ಇವರಿಗೆ ಎನ್ಕರೇಜ್ ಮಾಡಿ ಇವರು ಸಾಧನೆ ಮಾಡೋದಕ್ಕೆ ಇವರಿಗೆ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮ ಮಾಡಿರೋದು. ಇದು ಡಿವೈನ್ ಸರ್ವಿಸ್ ಫಾರ್ ಎವರ್ ಫೌಂಡೇಶನ್ ಅಪ್ಲಿಫ್ಟ್ಮೆಂಟ್ ಮಾಡುವಂಥ ಕಾರ್ಯಕ್ರಮ ಸುಮಾರು ಬೆಂಗಳೂರಿನ ಗ್ರಾಮಾಂತರ ಹಾಗೂ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಕಡೆ KR ಪುರಂ, ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಆನೇಕಲ್ ಈ ಥರ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಈ ಅಪ್ಕಮಿಂಗ್ ಜನ್ರೇಷನ್ ಈ ಮಕ್ಕಳಿಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಅಪ್ಲಿಫ್ಟ್ಮೆಂಟ್ ಮಾಡಿ ಇವರು ಸಾಧನೆಯನ್ನು ಮಾಡಲಿ ಅಂತ ಇವರಿಗೆ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮ ಮಾಡೋದು. ಇಲ್ಲಿ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾರೆ. SSLC ಮತ್ತು PUC ಯಾರು ಫಲಿತಾಂಶವನ್ನು 99%ವರೆಗೂ 100% ತಗೊಂಡಿದ್ದಾರೆ. 35% ತಗೊಂಡಿರೋರು ಬಂದಿದ್ದಾರೆ ಹಾಗೂ 100% ಸ್ಕೋರ್ ಮಾಡಿರೋರು ಬಂದಿದ್ದಾರೆ. ಎಲ್ಲರಿಗೂ ಒಂದು ಮೆಡಲ್ಸ್ ಆಗಲಿ ಸರ್ಟಿಫಿಕೇಟ್ಸ್ ಆಗಲಿ ನೀಡಿ ಈ 95% 90%ಇಂದ ಸಾಧನೆ ಮಾಡಿರೋರಿಗೆ ಕ್ಯಾಶ್ ರಿವಾರ್ಡ್ಸ್ ಹಾಗೂ ಮೊಮೆಂಟಸು ಹಾಗೂ ಸರ್ಟಿಫಿಕೇಟ್ಸನ್ನು ನೀಡಿ ಇವತ್ತು ಆಫೀಸರ್ಸ್ ಆದಂತಹ ರಾಜೇಶ್ ಸರ್ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ರಫಿ ಪಾಷಾ ಸರ್ GST ಡೆಪ್ಯೂಟಿ ಕಮಿಷನರ್ ಹಾಗೂ ಡಾಕ್ಟರ್ ಮುಜಮ್ಮಿಲ್ ಅಹಮದ್ ಸರ್ ಫೌಂಡರ್ ಟ್ರಸ್ಟಿ ಆಫ್ DSF ಫೌಂಡೇಶನ್ ಮತ್ತು ಎಲ್ಲ DSF ಟೀಮ್ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗೂ ಎಲ್ಲ ಪೇರೆಂಟ್ಸ್ ಹಾಗೂ ಸ್ಟೂಡೆಂಟ್ಸು ಹಾಗೂ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಗೊಳಿಸಿದ್ದಾರೆ. ನಾನು ಎಲ್ಲ ಮಕ್ಕಳು ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳಿಗೂ
ನಾನು ಒಂದು ಧನ್ಯವಾದ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳುತ್ತಾ, ಇವರು ಅಪ್ಕಮಿಂಗ್ ಜನ್ರೇಷನ್, ಇವರು ದೇಶವನ್ನು ನಡೆಸುವಂತಹ ಒಳ್ಳೆ ನಾಗರಿಕರಾಗಿ ಒಂದು ಪ್ರೌಡ್ ಇಂಡಿಯನ್ ಸಿಟಿಸನ್ ಆಗಿ ಬೆಳೆದು ಒಂದು ದೇಶಕ್ಕೆ ಒಳ್ಳೆ ಕೆಲಸ ಮಾಡಿ ಮುಂದೆ ಬರುವ ದಿನಗಳಲ್ಲಿ ಒಂದು ಒಳ್ಳೆ ಆಫೀಸರ್ಸ್ ಆಗಿ ಚೆನ್ನಾಗಾಗಲಿ ಅಂತ ಒಂದು ಹಾರೈಸ್ತಾ ನಾನು ಮೊಹಮ್ಮದ್ ತಬ್ರೇಜ್ ಪಾಷಾ DSF प्रेसिडेंट ಆಗಿದ್ದೀನಿ। कॉलेज की वजह से, हमारे पेरेंट्स की वजह से हमें यहाँ आए, हम यहाँ आए इस वास्ते एनकरेजमेंट मिली। डिवाइन फाउंडेशन जो है उनकी वजह से बहुत एनकरेजमेंट हुआ। SLC में हमारा बेस्ट स्कोर है, सेकेंडरी में भी बहुत स्कोर है। अच्छा मोटिवेट करती हैं यहाँ जो बड़े बहुत सारे आते हैं, उन सबकी वजह से हमको बहुत मोटिवेशनल स्पीच मिलती है, जिसकी वजह से हम बहुत आगे एजुकेशन कर सकते हैं। उनकी वजह से हमारे पेरेंट्स को भी बहुत मोटिवेट मिलता है, जिसकी वजह से हमारे पेरेंट्स हमको आगे बहुत बढ़ा सकते हैं। ಇವತ್ತು DSF ಫೌಂಡೇಶನ್ ಅವರು ನಮ್ಮ ಕರೆದು ಫೆಲಿಸಿಟೇಷನ್ ಮಾಡಿದ್ದಾರೆ। ಫೌಂಡೇಶನ್ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ, ಹಾಗೂ ನಮ್ಮ ಶಾಲೆಯ ಸಂಸ್ಥೆ, ನಮ್ಮ ಪ್ರಿನ್ಸಿಪಲ್, ನಮ್ಮ ಪೇರೆಂಟ್ಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಈ 99.84% ತಗೊಳ್ಳೋದಕ್ಕೆ। ಆ್ಯಂಡ್ ಈ ಫೌಂಡೇಶನ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ। ರಾಜೇಶ್ ಸರ್ ರೋರಿಯಾ ಮತ್ತು ರಫಿ ಪಾಸ ಸರ್ ಅವರು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿದ್ರು ನಮ್ಮನ್ನ। ಲೈಫಲ್ಲಿ ನಾವೇನು ಅಚೀವ್ ಮಾಡಬೇಕು, ಅದಕ್ಕೆ ಏನೇನು ನಮ್ಗೆ ಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ನಮ್ಗೆ ಮೋಟಿವೇಟ್ ಮಾಡಿದ್ರು। DSF ಫೌಂಡೇಶನ್ ನಾವು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ। Hello everyone, my name is Aisha Begum M. I studied PU in St. Philomena's PU College at Tibele, and I was the topper in St. Philomena's PU College at Tibele. I scored 96.3%. Currently I am studying SVVN, that is degree. Of course BCA. We have come to this DSF foundation, that is Divine Service Forever Foundation, because here they motivated a lot to us. Even chief guest also came, and this service is so good that every children got motivated. Everyone, I am Afia. I have secured 86% during my PUC. I have worked hard and for this, so when I come here I realize that not only me, so many persons have scored better than me, and I have to score very much more, and because this is very competitive world, and I definitely have to score good. When I come to here, so many people came to me and spoke a very good about their past struggles and everything, which was very much inspirational, and I felt very nice. It was very much motivational too. So I've been thinking to complete my UPSC examination, and for which I'm thinking to join Divine Service Forever Foundation and try to be an IAS officer or IRS, just like Arora sir, and Rafi Pasha. Looking forward to work with them. I would love to join the Divine Service Foundation and try to motivate others just like this. ಸುಹಾನ್, ನಾನು 90% ತಗೊಂಡು SLCನಲ್ಲಿ ಪಾಸ್ ಆಗಿದ್ದೀನಿ। ಈ ಪ್ರೋಗ್ರಾಮು ನಮಗೆ ಮೋಟಿವೇಟ್ ಮಾಡೋದಕ್ಕೆ ಮತ್ತು ಮುಂದೆ ಏನಾದರೂ ಅಚೀವ್ ಮಾಡೋದಕ್ಕೆ ಅಂತ ಸಿಚುವೇಟ್ ಮಾಡಿರೋದು। ನಮಗೆ ಅವರು ಒಂದು ಟೀಚರ್ಸ್ ಮೋಟಿವೇಶನಿಂದ ಮತ್ತು ಅವ್ರ ಟೀಚಿಂಗಿಂದ ನಾವು 90% ತಗೊಳ್ಳೋದಕ್ಕೆ ಸಾಧ್ಯ ಆಯಿತು। ಟೀಚರ್ಸ್ ಇಲ್ಲ ಅಂದರೆ ನಮಗೆ ಅಷ್ಟು ತಗೊಳ್ಳೋಕ್ಕಾಗ್ತಾ ಇರಲಿಲ್ಲ। ಈ ಫಂಕ್ಷನಿಂದ ನಮಗೆ ತುಂಬ ಮೋಟಿವೇಶನ್ ಸಿಕ್ತು। ಆ ರಾಜೇಶ್ ಸರ್ ಅವರ ಲೈಫ್ ಸ್ಟೋರಿ ಕೇಳಿ ನಮಗೆ ತುಂಬ ಮೋಟಿವೇಶನ್ ಸಿಕ್ಕಿದೆ। ಅದಾದಮೇಲೆ ಮುಂದೆ ಒಂದು ಒಳ್ಳೆ ಗೋಲ್ ಇಟ್ಕೊಂಡು ಅಚೀವ್ ಮಾಡೋಣ ಅಂತ ಅಂದ್ಕೊಂಡು। अस्सलाम वालेकुम, मेरा नाम मोहम्मद उवैस खान। आज हम प्रोग्राम रखे थे खासकर 10th फर्स्ट पी वाले को कौन अच्छा ज़्यादा स्कोर कर कोई परसेंटेज उनको रखे थे। यहाँ आते ही हम नाम स्पीच देखने को मिला। स्पीच में मोटिवेशन बहुत अच्छा हुआ। ये ऐसा साल करेगा तो दूसरे बच्चे भी अच्छा स्कोर करना, हमें भी ये आगे बढ़ना, पार्टिसिपेट करना अगर वो ये करती हैं, ऐसा करते हैं तो सब बच्चे भी इंशाल्लाह आगे बढ़ते हैं। चीफ गेस्ट की स्पीच कैसा लगी? हमने चीफ गेस्ट की स्पीच बहुत अच्छी दिखी और एक मोटिवेशन बहुत मिला। और एक फंक्शन करेगा तो ऐसा आते खाना, चीफ गेस्ट बुलाना कर को मेरा ये। This is Umesh Sara here, the student of Sri Sharda International School who has secured 75% in ICSE board. I'm thankful for the teachers who has encouraged me and my parents who have supported me for securing this good marks. I'm thankful for the DSF to support us, to encourage us, and this program is not only for the toppers, they encourage all the low students who they gave motivation to us, they help us study like to continue further. I'm thankful and
grateful to be the part of this. Thank you. Good morning to Anidal. Myself Vivi Amina from first PU. ನಾ 10th ಅಲ್ಲಿ ನಾನು 85% ಸ್ಕೋರ್ ಮಾಡಿದ್ದೀನಿ. ನಮ್ಮ ಪೇರೆಂಟ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಾನು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ಅವರಿಗೆ ಗುರುತಿಸಬೇಕು. ನಾನು ಅವ್ರ ಹೆಸರು ಮೇಲೆ ಮಾಡ್ತೀನಿ. DSF ಫೌಂಡೇಶನಿಂದ ನಮಗೆ ಕರೆದಿರೋಸ್ಕರ ನಮಗೆ ಲೀಡರ್ಶಿಪ್ ಕ್ವಾಲಿಟಿ ಬಂದಿದೆ. ಧನ್ಯವಾದ. Good afternoon to all. Myself Parvintaj from Attibele. First of all, I would like to thank each and everyone who are here participated in DSF committee and making this opportunity come through. And this not only they gave prizes for the toppers, it also given prizes for the distinction students also. Chief guests were invited and they told about their life experience for us, and which was very motivated for the students. And by this event, we all students get encouraged to take a very good marks in the upcoming educations. अस्सलाम वालेकुम, मेरा नाम इशरत रुकैया बुल्को। आज एक फंक्शन हुआ है, बहुत अच्छा था फंक्शन है DNSF से फाउंडेशन से। मैं इनको अभी ये कर तो इंकरेजमेंट का तो मेरा ओपिनियन बहुत अच्छा है। क्या है कर बोले तो पूरे स्टूडेंट्स को कितना इनक्रेज करे, टीचर्स को इनक्रेज करे, उनके लाइफ के वास्ते आगे बढ़ने के वास्ते इनक्रेज करे सही। मैं अभी दुआ करता हूँ अल्लाह इनको अभी कामयाबी दें दे और अभी आगे अच्छे से अच्छे फंक्शन करेंगे और बड़े बड़े आदमियों को भी बुलाने देगा. Hello to everyone. Myself Nagina Taj. By profession, I am a teacher, and thank you for DSMF community for organizing this function. It has been motivated for all the students, parents, and teachers, for everyone for the upcoming and grateful opportunity has been given. So thank you for everyone. For heartfelt thanks for all. ಮೊದಲು ಈ ಪ್ರೋಗ್ರಾಮ್ ನಡಿಬೇಕಂದ್ಬಿಟ್ಟು ಹೇಳಿದ್ರೆ ನಮ್ಮ ಎಲ್ಲ ಅನುಭವದ ಅಣ್ಣ ತಮ್ಮಂದಿರು ಅವರೆಲ್ಲ ಸೇರಿ ಒಗ್ಗಟ್ಟಿನಲ್ಲಿ ಪ್ರೋಗ್ರಾಮ್ ಮಾಡೋಕ್ಕೆ ಇದು ಮಾಡಿರೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದವನ್ನು ಹೊಂದಿಸಬೇಕು. ಯಾಕಂದರೆ ಬರೀ ಒಬ್ಬರಿಂದ ಈ ಪ್ರೋಗ್ರಾಮ್ ಆಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸೇರಿದ್ರೇ ಈ ಪ್ರೋಗ್ರಾಮ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಯೂತ್ಗೆ ಒಂದು ಇದು ಇಂಪ್ಲಿಮೆಂಟ್ ಆಗುತ್ತೆ. ಯಾಕಂದರೆ ಫ್ಯೂಚರು, ಯಾಕಂದರೆ ಅವ್ರ ಫ್ಯೂಚರ್ ಗೈಡ್ಲೈನ್ಸು ಕರಿಯರ್ ಗ್ರೋತ್ಗೋಸ್ಕರ ನಾವು ಈ ಪ್ರೋಗ್ರಾಮ್ ಮಾಡ್ತಿರೋದು. ನಾವು ಅವ್ರು ಬಂದು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ಅವ್ರ ಫ್ಯೂಚರ್ ಗೈಡ್ಲೈನ್ಸ್ ಇರುತ್ತೆ, ದೊಡ್ಡ ದೊಡ್ಡ ಅಫಿಷಿಯಲ್ಸ್ಗಳೆಲ್ಲ ಬರ್ತಾರೆ. ಅದಕ್ಕೆ ಇದು ಸಕ್ಸಸ್ ಆಗೋಕ್ಕೆ ದೊಡ್ಡ ಕಾರಣ ಏನಂದ್ಬಿಟ್ಟು ಹೇಳಿದ್ರೆ ನಮ್ಮ ಅತ್ತಿಬೆಲೆ ದೊಡ್ಡವರು ಅಂದರೆ ಡಾಕ್ಟರ್ ಸಾಬ್ ಆಗಿರಲಿ, ಚಾನಣ್ಣ ಆಗಿರಲಿ, ಮತ್ತು ನಮ್ಮ ಅಣ್ಣಂದಿರ್ಗಳಾಗಿರಲಿ ಎಲ್ಲ ಸೇರಿ ಒಗ್ಗಟ್ಟಿನಾಗ ಇರುವಾಗ ಈ ಪ್ರೋಗ್ರಾಮ್ ಸಕ್ಸಸ್ ಆಗಿರೋದು. 7 ಇಯರ್ಸಿಂದ ಅತ್ತಿಬೆಲೆ ನಡೆಸ್ತಾ ಇದ್ರು. ಮೊದಲು ಈಚೆ ಕಡೆ ಹೊಸಕೋಟೆ, ವೈಟ್ ಫೀಲ್ಡು ಅಲ್ಲಿ ನಡೀತಾ ಇತ್ತು ಈ ಪ್ರೋಗ್ರಾಮು. ಆದರೆ ಫ್ರಮ್ ಪಾಸ್ಟ್ 5 to 6 years ಅತ್ತಿಬೆಲೆಯಲ್ಲಿ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀರಿ ನಾವು. ಫಂಕ್ಷನ್ ಬೇಸ್ಡ್ ಆನ್ ಕಮ್ಯುನಿಟಿ ಆರ್ ವಾಟ್? No, this is not based on community. This is based on empowerment, education, encouragement, empower, career guidelines. ಇದೊಂದು ಇಷ್ಟೊಂದು ಖುಷಿಯಾಗಿದೆ ಅಂದರೆ ಇವತ್ತು ನಮ್ಮ ಹುಡುಗರು, ಅತ್ತಿಬೆಲೆ ಹುಡುಗರು ಒಂದು ಯೂತ್ ಐಕಾನ್ಸ್ ಏನಿದ್ದಾರೆ ಇವತ್ತು ಈ ಪ್ರೋಗ್ರಾಮಲ್ಲಿ ಎಲ್ಲರೂ ನಮಗೆ ಕೆಲಸ ಮಾಡಿ ಎಲ್ಲ 20 ಡೇಸಿಂದ 20 ದಿನದಿಂದ ಹಗಲು ರಾತ್ರಿ ಅನ್ನೋದೇ ಮಕ್ಕಳು ಡಾಟಾ ಕಲೆಕ್ಟ್ ಮಾಡೋದಾಗಿರ್ಬೋದು, ಮನೆಗೂ ಡೋರ್ ಟು ಡೋರ್ ಹೋಗಿ ಮಕ್ಕಳನ್ನ ಇನ್ವೈಟ್ ಮಾಡೋದಾಗಿರ್ಬೋದು, ಒಂದು ಟೀಚರ್ಸ್ ಇನ್ವೈಟ್ ಮಾಡೋದಿರ್ಬೋದು. 20 ಡೇಸಿಂದ ಮಕ್ಕಳು ಎಷ್ಟೊತ್ತಿಗೆ ಮಲಗ್ತಾ ಇದ್ದಾರೆ, ಎಷ್ಟೊತ್ತಿಗೆ ಎದ್ತಾ ಇದ್ದಾರೆ, ಒಟ್ಟು ನಾವೇನು ಮಾಡ್ತಾ ಇದ್ದೀರಿ ಅವ್ರಿಗೆ ಕರಿತಾ ಇದ್ದೀರಿ, ಇದು ಇಷ್ಟು ಕೆಲಸ ನೀವು ಮಾಡಬೇಕು, ಇವತ್ತಿನ ದಿನ ಮಾಡಬೇಕು ಅಂದಾಗ ಆ ಮಕ್ಕಳು ನಾವು ಏನೋ ಒಂದು ದೊಡ್ಡ ನಾವು ಇದು ಮಾಡ್ದಂಗೆ ನಾವು ಹೇಳಿದ್ರೇನು ಅದನ್ನು ಸಣ್ಣದಾಗಿ ಅದನ್ನು ತೊಗೊಂಡು ಅದನ್ನು ಹೋಗಿ ಮನೆಯವ್ರಿಗೂ ಆ ಕೆಲಸ ಮಾಡಿ ರಾತ್ರಿ 11 ಗಂಟೆ 12 ಗಂಟೆ ಆದರೂ ನಾವು ಫೋನ್ ಮಾಡಿದಾಗ ಇಂಥ ಜಾಗದಲ್ಲಿದ್ದೀರಿ, ಇನ್ನೂ ಇಷ್ಟು ಕಡಿಮೆ ಕೆಲಸ ಇದೆ, ಫೀಡ್ಬ್ಯಾಕ್ ತೊಗೊಳ್ತಾ ಇದ್ರು, ಕೆಲಸ ಮಾಡ್ತಾಯಿದ್ರು, ಹೇಳ್ದಂಗೆ ಅದನ್ನು ಮಾಡಿದ್ದಾರೆ. ಈ ಮಕ್ಕಳ ಈ ಇಡೀ ಸಕ್ಸಸ್ಸು ನಮ್ಮ DSF ಅತ್ತಿಬೆಲೆ ಏನು ಯುವಕರಿದ್ದಾರೆ ಅವ್ರಿಗೆ ತಲುಪಬೇಕಾಗಿದೆ. ಯಾಕಂದರೆ ಅವರು ಕಷ್ಟಪಟ್ಟು ಮನೆಗೂ ಹೋಗಿ ಡೋರ್ ಟು ಡೋರ್ ಹೋಗಿ ಇದು ಇನ್ವೈಟ್ ಮಾಡಿದ್ದಾರೆ, ಕಾನ್ವೆನ್ಸ್ ಮಾಡಿದ್ದಾರೆ. ಅದಕ್ಕೆ ಈ ಪ್ರೋಗ್ರಾಮ್ ನಮ್ಮದು ಇಷ್ಟೊಂದು ಸಕ್ಸಸ್ಫುಲ್ ಆಯಿತು. ಇದಕ್ಕೆ ಕಾರಣ ಏನಂದರೆ ಈ ನಮ್ಮ ಯೂತ್ಸು ಯಾವುದೇ ಒಂದು ಪೊಲಿಟಿಕಲ್ ಇರ್ಬೋದು, ಯಾವುದೇ ಒಂದು ಸಾಮಾಜಿಕ ಇರ್ಬೋದು, ಆ ಕಾಳಜಿಯಿಂದ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳು, ನಮ್ಮ ಕಮ್ಯುನಿಟಿ ಮಕ್ಕಳಾಗಿರ್ಬೋದು, ಬೇರೆ ಕಮ್ಯುನಿಟಿ ಮಕ್ಕಳಾಗಿರ್ಬೋದು, ಒಂದು ವಿದ್ಯೆ ಒಂದು ಈ ಥರ ಒಂದು ಇದಿದೆ. ಏನಂದರೆ ನಮ್ಮ ತಹಸೀಲ್ದಾರ್ ನೆನೆ ಒಂದು ಫಂಕ್ಷನಲ್ಲಿ ಹೇಳ್ತಾಯಿದ್ರು ಮಹದೇವಪ್ಪ ಅವರು, ಕತ್ಲಲ್ಲಿ ಬೆಳಕನ್ನು ತರೋದು ಈ ವಿದ್ಯೆ. ಎಷ್ಟೇ ಕತ್ಲಿರ್ಬೋದು, ಆ ಕತ್ಲಿಂದ ಒಬ್ಬ ವಿದ್ಯಾಭ್ಯಾಸ ಆಗಿ ಮುಂದೆ ಬಂದರೆ ಅವನು ಇಡೀ ತನ್ನ ಕುಟುಂಬಕ್ಕೆ, ತನ್ನ ದೇಶಕ್ಕೆ, ತನ್ನ ಊರಿಗೆ, ತನ್ನ ಧರ್ಮಕ್ಕೆ, ತನ್ನ ಇದಕ್ಕೆ ಅವನು ಬೆಳಕು ತಂದಂಗೆ ಆಗುತ್ತೆ. ಸೊ ವಿದ್ಯೆ ಈಸ್ ಎ ಪವರ್. ಸೊ ವಿದ್ಯೆ ಮುಂದೆ ಯಾವುದೂ ಇಲ್ಲ. ವಿದ್ಯೆ ಒಂದಿತ್ತು ಅಂದರೆ ಅವನು ಏನು ಬೇಕಾದರೂ ಮಾಡ್ತಾನೆ ಮುಂದೆ ಹೋಗಿ. ಅವನೊಬ್ಬ ಒಂದು ತನ್ನ ಮನೆಗಾಗಿರ್ಬೋದು, ತನ್ನ ಊರಿಗಾಗಿರ್ಬೋದು, ತನ್ನ ದೇಶಕ್ಕಾಗಿರ್ಬೋದು, ಆ ವಿದ್ಯೆಯಿಂದನೇ ಅದೊಂದು ಪವರ್ ಅವನು ಕೊಡಬಲ್ಲ, ಒಂದು ಗ್ರೀನಿಂಗ್ ಹೋಲ್ಡರ್ ಆಗಬಲ್ಲ ಅನ್ನೋದನ್ನು ವಿದ್ಯೆ ಸಾಬೀತು ಮಾಡುತ್ತೆ. ಆ ವಿದ್ಯೆಯನ್ನು ಹಿಡಿದವನು ಯಾವತ್ತೂ ಇವತ್ತಿನ ದಿನ ಯಾವತ್ತೂ ಆಗಿಲ್ಲ. ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತಿನ ದಿನವೇ ಹೇಳಿದ್ರು,
ಈ ವಿದ್ಯೆ ಇದ್ದವನು ಎಲ್ಲಿಗೆ ಬೇಕಾದರೂ ಎಷ್ಟು ದೂರ ಬೇಕಾದರೂ ಎಷ್ಟು ಎತ್ತರಕ್ಕೆ ಬಾದರೂ ಬೆಳಿತಾನೆ ಮತ್ತು ಅವನಿಗೆ ಆ ಗೌರವ ಅದು ಸಿಗುತ್ತೆ ಒಂದಿನ ಆ ವಿದ್ಯೆ ಅನ್ನೋದು ಅವ್ನಿಗೆ ಆ ಗೌರವ ತಂದು ಕೊಡುತ್ತೆ ಅನ್ನೋದನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940 ಅವ್ರನ್ನ ಆ ವಿಷಯನ ಹೇಳಿದ್ರು. ಅದನ್ನು ಇವತ್ತು ಸಾಬೀತು ಮಾಡಬೇಕಂದ್ರೆ ನಾವು ಈ ವಿದ್ಯೆ ಅನ್ನೋದನ್ನು ಕೈಯಲ್ಲಿ ಹಿಡಿಬೇಕು. ಈ ವಿದ್ಯೆ ಅನ್ನೋದನ್ನು ಕೈಯಲ್ಲಿ ಹಿಡ್ಕೊಂಡು ನಮ್ಮ ಜನಾಂಗ, ನಮ್ಮ ತೋಟ, ನಮ್ಮ ಅನ್ನಂಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ. ಅದೇ ಥರ ನಾವು ಈ ವಿದ್ಯೆನ ತಗೊಂಡು ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿ, ನಮ್ಮ ಊರಲ್ಲಿ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರನ್ನ ಕೈ ಹಿಡಿಬೇಕು. ಯಾರು ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂಥ ಮಕ್ಕಳನ್ನ ಎಂಪವರ್ ಮಾಡಬೇಕು ಅನ್ನೋದನ್ನೇ ಒಂದು ಲಾಜಿಕಾಗಿ ತೊಗೊಂಡು ಅದೊಂದು ಟಾಪಿಕ್ ತೊಗೊಂಡು ನಾವು ಕೆಲಸ ಮಾಡ್ತಾಯಿದ್ದೀರಿ. ಇದು ಮುಂದಿನ ವರ್ಷ ಇದನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಇದ್ದೀರಿ. ಈ ಸತಿ ನಾವು ಎಲ್ಲ ನಮ್ಮ ಅತ್ತಿಬೆಲೆ ಸುತ್ತಮುತ್ತಲಿನ ಸ್ಕೂಲಿನ ಟೀಚರ್ಸ್ಗಳನ್ನೆಲ್ಲ ಕರೆದು ಅವ್ರಿಗೊಂದು, ಯಾಕಂದರೆ ನಾವು ಟೀಚರ್ಸ್ ಹೇಳ್ತೀರಿ, ಟೀಚರ್ಸ್ ಈಸ್ ಎ ನೇಷನ್ ಬಿಲ್ಡರ್ಸು. ಒಂದು ನಾನೀಗ ಈ ಮಟ್ಟದಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಗುರುಗಳದ್ದು ತುಂಬ ಅದಕ್ಕೆ ಇದ್ದಿದ್ದೆ ಸಪೋರ್ಟ್ ಇರುತ್ತೆ. ಅವರ ಸಹಾಯ, ಅವರ ವಿದ್ಯೆ ದಾನ ನನಗೆ ಕೊಟ್ಟಿರೋದ್ರಿಂದನೇ ನಾನು ಇವತ್ತಿನ ದಿನ ಇಲ್ಲಿ ನಿಂತು 4 ಮಾತಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನಮ್ಮ ಟೀಚರ್ಸೇ. ಅದೇ ಥರ ಸುತ್ತಮುತ್ತ ಇರೋ ಟೀಚರ್ಸ್ನೆಲ್ಲ ಕರೆದಿದ್ರಿ, ಅವ್ರಿಗೂ ಫೆಸಿಲಿಟಿಂಗ್ ಮಾಡಿದ್ರಿ. ಅವರು ತುಂಬ ಖುಷಿಯಿಂದ ಹೋದರು, ಅವರು ಆಶೀರ್ವಾದ ಮಾಡಿದ್ರು. ನಿಮ್ಮ ಸಂಘ ಇನ್ನೂ ಮುಂದಕ್ಕೆ ಬೆಳೀಲಿ, ಬಡ ಮಕ್ಕಳಿಗೆ, ಬಡ ಕುಟುಂಬದವರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸೋಗಿದ್ದಾರೆ. ಈ ಆಶೀರ್ವಾದ ನಮ್ಮ ಎಲ್ಲ ನಾವು ಒಂದು ವಾರದಿಂದ ಗುರುವಂದನಾ ಕಾರ್ಯಕ್ರಮ ಅಂತ ಮಾಡಿದ್ರಿ. ನಾವು 1988-89ರಲ್ಲಿ ಎಷ್ಟು ಜನ ಓದಿದ್ರಿ. ನಮ್ಮ ಸಂಸ್ಥೆ ಶ್ರೀ ಜಯಭಾರತಿ ಸಂಸ್ಥೆ ನಮಗೆ ವಿದ್ಯೆ ಕೊಟ್ಟಿದ್ದ ಸಂಸ್ಥೆ. ಆ ಸಂಸ್ಥೆಯ ಗುರುಗಳನ್ನ ಕರೆದು ನಾವು ಅವ್ರನ್ನ ಹಾನರ್ ಮಾಡಿದ್ರಿ. ಇದಕ್ಕೆ ಕಾರಣ ಏನಂದರೆ ವಿದ್ಯೆ ಇದ್ದರೆ ನಾವು ಎಲ್ಲಿ ಬೇಕಾದರೂ ನಾವು ಹೋಗ್ಬೋದು. ಈ ವಿದ್ಯೆ ಇಟ್ಕೊಂಡು ನಾವು ನಮ್ಮ ದೇಶನ, ನಮ್ಮ ನಾಡನ್ನು, ನಮ್ಮ ಮನೆನ, ನಮ್ಮ ಊರನ್ನು ಬೆಳೆಸೋಣ ಅಂತ ಹೇಳ್ಬಿಟ್ಟು ಇದೊಂದು ಒಳ್ಳೆ ಮೆಸೇಜನ್ನು ಕೊಟ್ಟು ನಾನು ಇನ್ನು ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿಯಲ್ಲಿ ಇವತ್ತು SN ಕಲ್ಯಾಣ ಮಂಟಪದಲ್ಲಿ DSF ಫೌಂಡೇಶನ್ ವತಿಯಿಂದ ಈ ಪರೀಕ್ಷೆಯಲ್ಲಿ ಬಹು ಅಂಕಿ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಆನೇಕಲ್ ತಾಲೂಕಿನಲ್ಲಿ ಯಾರ್ಯಾರಿದ್ದಾರಂತ ಅವ್ರನ್ನೆಲ್ಲ ಹುಡುಕಿ ಅವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಹೆಸರುಗಳನ್ನ ಅವ್ರಿಗೊಂದು ವೇದಿಕೆಯನ್ನು ಮಾಡಿ ಈ ಕಲ್ಯಾಣ ಮಂಟಪದಲ್ಲಿ ಇವತ್ತು ಅವರಿಗೆ ಪ್ರತಿಭಾ ಪುರಸ್ಕಾರ ಒಂದು ಸಮಾರಂಭವನ್ನು ಏರ್ಪಡಿಸಿದರು. ಹಾಗೆ ಇಲ್ಲಿ ಬಂದಂತಹ ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಚೀಫ್ ಗೆಸ್ಟ್ಗಳಾಗಿರ್ಬೋದು, ಅವ್ರ ಲೈಫಲ್ಲಿ ನಡೆದಂಥ ಅವರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಯಾವ ಥರ ಅನ್ನೋದನ್ನು ಅವರ ಒಂದು ಲೈಫ್ ಸ್ಟೋರಿಯನ್ನು ಹೇಳಿ ಅವ್ರು ಈ ಪೊಸಿಷನ್ ಬರೋದಕ್ಕೆ ಯಾವ ಥರ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಅದನ್ನು ಅವರು ಹೇಳಿದರು. ಅದೇ ಥರ ಒಂದು ಎಜುಕೇಷನ್, ಒಂದು ವಿದ್ಯಾಭ್ಯಾಸ ಅಂತಂದಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಬೆಳಿಬೋದು ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನ್ನು. ಆಮೇಲೆ ಇದೇ ಥರ ನಮ್ಮ ಅತ್ತಿಬೆಲೆಯಲ್ಲಿ ಇರೋವಂಥ ಎಲ್ಲ ಯುವಕರು ಸೇರಿ ಸುಮಾರು 1 ತಿಂಗಳಿಂದ ಇದ್ರ ಹಿಂದೆ ಎಲ್ಲ ಸ್ಟೂಡೆಂಟ್ಗಳು ಎಲ್ಲೆಲ್ಲಿದ್ದಾರೆ ಅವ್ರ ಮನೆಗಳ ಹತ್ರ ಹೋಗಿ ಅವ್ರ ಹೆಸರುಗಳನ್ನ ಕಲೆಕ್ಟ್ ಮಾಡಿ ಹಗಲು ರಾತ್ರಿ ಅವ್ರಿಗೋಸ್ಕರ ಈ ಫಂಕ್ಷನ್ಗೋಸ್ಕರ ತುಂಬ ಕಷ್ಟಪಟ್ಟು ಅವರು ಇದರಿಂದ ಇದೊಂದು ಫಂಕ್ಷನ್ನು ಸಕ್ಸಸ್ ಆಗೋದಕ್ಕೆ ಎಲ್ಲ ನಮ್ಮ ಅತ್ತಿಬೆಲೆಯಲ್ಲಿ ಇರೋಂಥ ಎಲ್ಲ ಯುವಕರು ಇದೊಂದು ಪರಿಶ್ರಮ. ಆಮೇಲೆ ಇದೇ ಥರ ಇನ್ನೂ ಸುಮಾರು 5-6 ವರ್ಷದಿಂದ ಮಾಡಿಸ್ಕೊಂಡು ಈ ಫಂಕ್ಷನ್ನ DSF ಫೌಂಡೇಶನ್ ವತಿಯಿಂದ ಅತ್ತಿಬೆಲೆ ಟೀಮಲ್ಲಿ ಸೇರಿಕೊಂಡು ಎಲ್ಲ ಮಾಡ್ತಾಯಿದ್ದೀರಿ. ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ಒಂದು ವೇದಿಕೆಯನ್ನು ಮಾಡಿ ಇನ್ನೂ ಹೆಚ್ಚು ಬಹುದೊಡ್ಡ ಒಂದು ಫಂಕ್ಷನ್ನೇ ಆಚರಿಸಬೇಕಂತ ನಾವು ಅಂದ್ಕೊಂಡಿದ್ದೀರಿ. ಇದು ಎಲ್ಲ ಇದಕ್ಕೆ ಸಹಕರಿಸಿದಂಥ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಮತ್ತು ಟೀಚರ್ಸು ಮತ್ತು ಪ್ರೊಫೆಸರ್ಸು ಮತ್ತು ಎಲ್ಲ ನಮ್ಮ ಸಹೋದರರು, ಅಣ್ಣ ತಮ್ಮಂದಿರು, ಹಿರಿಯರು ಎಲ್ಲರೂ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾವು ನಮ್ಮ DSF ಫೌಂಡೇಶನ್ ವತಿಯಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಇದೇ ಥರ ಮುಂದಿನ ವರ್ಷಗಳಲ್ಲೂ ಮುಂದಿನ ದಿನಗಳಲ್ಲೂ ನಮ್ಮ ಮೇಲೆ ಅವರು ನಮ್ಮ ಅವರ ಒಂದು ಪ್ರೋತ್ಸಾಹ ಇದ್ದರೆ ನಾವು ಇನ್ನೂ ಹೆಚ್ಚಿನ ಈ ಥರ ದೊಡ್ಡ ಫಂಕ್ಷನ್ನ ಮಾಡ್ತೀವಿ ಅಂತ ನನ್ನ ಮಾತನ್ನು ಹೇಳಿ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸರ್. ಇವತ್ತಿನ ದಿನ ಅತ್ತಿಬೆಲೆಯಲ್ಲಿ SN ದತ್ತನಿಧಿ ಕಲ್ಯಾಣ ಮಂಟಪದಲ್ಲಿ ಒಂದು ಸ್ಟೂಡೆಂಟ್ಸ್ಗೆ ಮೋಟಿವೇಶ್ನಲ್ ಪ್ರೋಗ್ರಾಮ್ ಅಂತೇಳಿ DSF ವತಿಯಿಂದ ಮಾಡಿದ್ದಾರೆ.
ಇದು ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮು. ಸೊ ಮುಂದಿನ ದಿನಗಳಲ್ಲಿ SLC ಮತ್ತು PUC ಪಾಸ್ ಆಗಿದ್ಮೇಲೆ ಅವರು ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಅವರಿಗೆ ಒಂದು ಮೋಟಿವೇಶ್ನಲ್ ಪ್ರೋಗ್ರಾಮನ್ನು ನಾವು ಇಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಸೊ ಇದು ತುಂಬ ಅದ್ಭುತವಾಗಿ ನಡೆದಿದೆ. ಸೊ ಇಲ್ಲಿ ಎಲ್ಲ ರೀತಿಯಲ್ಲಿ ಯುವಕರು ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿಗಳು, ಪೋಷಕರು, ಇಲ್ಲಿ ಲೋಕಲ್ ಜನತೆಗೆ ಆಗಿರ್ಬೋದು, ಎಲ್ಲರೂ ಒಳ್ಳೆ ರೀತಿ ಸಹಕಾರ ಮಾಡಿದ್ದಾರೆ. ಸೊ ಎಲ್ರಿಗೂ ನಾನು ಕೃತಜ್ಞತೆ ಹೇಳ್ತಾ, ಅದೇ ರೀತಿ ಈ DSM ಒಂದು ಫೌಂಡೇಶನ್ ಕೂಡ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಆದಿಲ್ ಅಂತ DSF ಟೀಮಿಂದ. ನಾವು ಈ DSF ಅನ್ನೋ ಇದು ವರ್ಡ್ ಏನಂದರೆ ಡಿವೈನ್ ಸರ್ವಿಸ್ ಫಾರ್ ಎವರ್ ಫುಲ್ ಫಾರ್ಮ್ ಆಗಿರೋದು. ಡಿವೈನ್ ಈಸ್ ನಥಿಂಗ್ ಬಟ್ ದಿ ಕನೆಕ್ಟ್ ವಿತ್ ಗಾಡ್ ಈಸ್ ನಥಿಂಗ್ ಬಟ್ ಅಲ್ಲಾ, ಆ್ಯಂಡ್ ಸರ್ವಿಸ್ ಈಸ್ ನಥಿಂಗ್ ಬಟ್ ದಿ ಪೀಪಲ್ ನೀಡೆಡ್, ವಾಟ್ ಎವರ್ ದ ಪೀಪಲ್ ನೀಡ್ ವಿ ನೀಡ್ ಟು ಪ್ರೊವೈಡ್ ದೆಮ್. ದಟ್ ಈಸ್ ಕಾಲ್ಡ್ ದಿ ಸರ್ವಿಸ್. ಲೈಕ್ ಇನ್ ಎಜುಕೇಷನ್ ಓನ್ಲಿ ವಿ ಆರ್ ಪ್ರೊವೈಡಿಂಗ್. ನೆಕ್ಸ್ಟ್ in forever is nothing but there is no end for this. Actually this DSF is nothing. DSF around 12 to 14 years from we are conducting around, like our head office is the Hoskote. From there we have started this journey till now. Around 4 to 5 years we are in Attibele, we are conducting this program. This is the motivational program. We will call the government officers and education related guests only. Like in this there is no political and other related persons involved in this. This is non-profitable and career guidance program. In this today, 27 July 2025 Sunday, today we have gathered here. Why? Because here today motivational program and career guidance program we have student felicitation program we have conducted here in the SN Dattanidhi Kalyana Mandapa. Here Rajesh Raruri, and he is the Revenue Department Assistant Commissioner, and Rafi Pasha is the KS officer. He is the Deputy Commissioner of the GST. They both guided well. Rafi Pasha sir is a Kannada author. He guided us very well, and his the books also they are in Sapna store. They have launched in the Sapna store. And Revenue Department Rajesh Raruri sir is there. He is the topmost life story explained with us. He shared with us. He connected with us. So with this, every students, every parents, and every principals motivated. Every teachers also motivated with this, and we have got great knowledge with this, and great motivation and career guidance in this. Thank you. Assalamu alaikum warahmatullahi wabarakatuh. Alhamdulillah. ಈ ದಿನ ನಮ್ಮ ಅತ್ತಿಬೆಲೆಯಲ್ಲಿ DSF ವತಿಯಿಂದ ಭಾಳ ಗ್ರ್ಯಾಂಡ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿದೆ. ಇವತ್ತು ತಾರೀಕು 27 ಜುಲೈ 2025 ನಮ್ಮ DSF ಅತ್ತಿಬೆಲೆ, ಆನೇಕಲ್, ಸರ್ಜಾಪುರ, ಜಿಗಣಿ ಈ ಕಡೆಯಿಂದ ಏನು ಇವತ್ತು ವಿದ್ಯಾರ್ಥಿಗಳು ಬಂದಿದ್ದರು. ಸುಮಾರು ಒಂದು 450 ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಪೇರೆಂಟ್ಸು ಹಾಗೂ ಟೀಚರ್ಸು ಹಾಗೂ ಸೋಷಿಯಲ್ ವರ್ಕರ್ಸು ಹಾಗೂ ದೇಶ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಮನಸ್ಸು ಇಟ್ಕೊಂಡಿರೋರು ಅನೇಕ ಜನ ಇವತ್ತು ಈ ಪ್ರೋಗ್ರಾಮ್ ಬಂದಿದ್ದರು. ಈ ಪ್ರೋಗ್ರಾಮ್ಗೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ರಾಜೇಶ್ ಸಾಹೇಬರು ಬಂದಿದ್ದರು. ಅವರು GST ಹಾಗೂ EDದಲ್ಲಿ ಇದ್ದಾರೆ. ಅವರು ಬಂದು ಮಕ್ಕಳಿಗೆ ಹೇಗೆ ಒಂದು ಹಳ್ಳಿಯಿಂದ ಒಂದು ಹುಡುಗ ಬಂದು ಒಂದು ಸರ್ಕಾರದ ಕೆಲಸದಲ್ಲಿ ಹೆಂಗೆ ಸೇರಿದ್ರು, ನಂತರ ಹೇಗೆ ಅವರು ಸಾಧನೆ ಮಾಡಿದ್ರು, ಹೇಗೆ ದೇಶ ಸೇವೆ ಮಾಡಿದ್ರು, ಏನೇನು ತ್ಯಾಗ ಮಾಡಿದ್ರು, ಇವತ್ತಿನ ಮಕ್ಕಳು ಆ ಥರ ತ್ಯಾಗ ಮಾಡಿದರೆ ಖಂಡಿತ ದೊಡ್ಡ ಸಾಧನೆ ಮಾಡ್ಬೋದು ಅಂದ್ಬಿಟ್ಟು ಅವರು ಒಂದು ಮಾದರಿಯಾಗಿ ಇವತ್ತು ಎಲ್ಲ ಮಕ್ಕಳಿಗೆ ಒಂದು ರೋಲ್ ಮಾಡಲಾಗಿ ತೋರಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಗೆಸ್ಟ್ ಆಫ್ ಆನರ್ ಮೊಹಮ್ಮದ್ ರಫಿ ಪಾಷಾ GST ಕಮಿಷನರ್ ಇವರು ಬಂದು ಇವತ್ತು ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ಗಳಿಂದ ಏನೇನು ಲಾಭ ಇದೆ ಹಾಗೂ GST ಯಾರ್ಯಾರು ಸಣ್ಣ ಪುಟ್ಟ ಅಂಗಡಿದವರು ಏನು ಗಾಬರಿ ಆಗಿದ್ದಾರೆ, ಗಾಬರಿ ಆಗೋ ಥರ ಏನಿಲ್ಲ, ಡಿಪಾರ್ಟ್ಮೆಂಟ್ ನಿಮ್ಮ ಜೊತೆ ಇದೆ, ನೀವು ಒಂದ್ಸಲ ತರಬೇತಿಗೆ ಬನ್ನಿ, ನಿಮ್ಗೆ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಅವರು ಸಹ ಇವತ್ತು ಎಲ್ರಿಗೂ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಏನು ಒಂದು ಪ್ರೋಗ್ರಾಮ್ ಆಗಿದೆ. ಈ ಪ್ರೋಗ್ರಾಮ್ನಲ್ಲಿ ಭಾಳ ಸಂತೋಷ ಸುದ್ದಿ ಏನಂದರೆ ಸುಮಾರು 10ರಿಂದ 12 ಮಕ್ಕಳು 625ಗೆ 625, 624 ಹಾಗೂ 620 ಮೇಲೆ ಮಾರ್ಕ್ಸ್ ತೊಗೊಂಡಿರೋರು, 99 ಪಾಯಿಂಟ್ ಪ್ಲಸ್ ಮಾರ್ಕ್ಸ್ ತೊಗೊಂಡಿರೋರು ಒಂದು ಒಟ್ಟು 12 ಮಕ್ಕಳು ಇವತ್ತಿದ್ದರು. ಹಾಗೂ ಸುಮಾರು ಒಂದು 450 ಮಕ್ಕಳಿಗೆ ಇವತ್ತು ಒಂದು ಸನ್ಮಾನ ಮಾಡಿದ್ವಿ. ಈ ಒಂದು ಸನ್ಮಾನ ಏನಂದರೆ ನಾವು ಮಕ್ಕಳಿಗೆ ಒಂದು ಟೀನೇಜ್ ಅಂದ್ಬಿಟ್ಟು ಏನು ಹೇಳ್ತೀವಿ, ಈ 13 ವರ್ಷದಿಂದ 19 ವರ್ಷ ವಯಸ್ಸುವರೆಗೂ ಈ ವಯಸ್ಸಲ್ಲಿ ಮಕ್ಕಳು ಯಾರು ಹುಷಾರಾಗಿ ಅವರ ಗುರುಗಳು, ಅವರ ಟೀಚರ್ಸ್ ಮಾತು, ಅವರ ಅಪ್ಪ ಅಮ್ಮನ ಮಾತು ಕೇಳ್ತಾರೆ, ಆ ಮಕ್ಕಳು ಮುಂದಿನ ಬರೋ ದಿನಗಳಲ್ಲಿ ಉಜ್ವಲಾಗಿರೋ ಭವಿಷ್ಯ ನೋಡ್ತಾರೆ. ಅದಕ್ಕೆ ಈ 13ರಿಂದ 19 ವಯಸ್ಸಲ್ಲಿ
ನೀವು ಯಾವುದೇ ಕಾರಣಕ್ಕೆ ಡೈವರ್ಟ್ ಆಗಬಾರ್ದು. ಒಂದು 5-6 ವರ್ಷ ಕಷ್ಟ ಬಿದ್ದು ನೀವು ಎಲ್ಲ ತ್ಯಾಗ ಮಾಡಿ ನೀವು 5-6 ವರ್ಷ ಚೆನ್ನಾಗಿ ಓದಿದ್ರೆ ಮುಂದಿನ ಒಂದು ಬರೋ ದಿನಗಳಲ್ಲಿ 50-60 ವರ್ಷ ಸುಖವಾಗಿರ್ಬೋದು ಅಂದ್ಬಿಟ್ಟು ಇವತ್ತು DSF ಮುಖಾಂತರ ಒಂದು ಮೆಸೇಜ್ ಕೊಟ್ಟಿದ್ವಿ. ಯಾಕಂದರೆ ಇವತ್ತು ಭಾರತ ದೇಶ ನಾವು ಸಣ್ಣ ಮಕ್ಕಳಿಂದ ಓದ್ತಾ ಇರೋವಾಗ 40 ವರ್ಷದಿಂದ ನಾವು ಹಿಂದೆ ಓದ್ತಾ ಇದ್ವಿ, ಭಾರತ ಡೆವಲಪಿಂಗ್ ಕಂಟ್ರಿ ಅಂದ್ಬಿಟ್ಟು. ಭಾರತ ದೇಶ ಡೆವಲಪ್ ಕಂಟ್ರಿ ಆಗಬೇಕಂದ್ರೆ ಭಾರತ ದೇಶದಲ್ಲಿರೋ ಹಳ್ಳಿ ಮಗು, ಆ ಹಳ್ಳಿದಲ್ಲಿರೋ ರೈತನ ಮಗು ಹಾಗೂ ಬಡವರ ಮಕ್ಕಳು ಹಾಗೂ OBC ಮಕ್ಕಳು, ಮೈನಾರಿಟಿ ಮಕ್ಕಳು ಇವರೆಲ್ಲ ಗ್ರ್ಯಾಜುಯೇಟ್ ಆಗಿ ಇವರೆಲ್ಲ ದೊಡ್ಡ ಕಾಣಿಕೆ ದೇಶಕ್ಕೆ ಕೊಟ್ಟರೆ ಆವಾಗ ಭಾರತ ದೇಶ ಒಂದು ಸೂಪರ್ ಡೆವಲಪ್ ಕಂಟ್ರಿ ಆಗ್ತದೆ ಅಂದ್ಬಿಟ್ಟು ನಮಗೆ ವಿಶ್ವಾಸ ಇದೆ. ಅದಕ್ಕೆ DSF ಕಳೆದ 12-13 ವರ್ಷದಿಂದ ನಾವು ಮೋರ್ ದೆನ್ 82,000 ಮಕ್ಕಳಿಗೆ ಇಲ್ಲಿವರೆಗೂ ಈ ಥರ ಒಂದು ಪ್ರೋಗ್ರಾಮ್ಸ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಅದಕ್ಕೆ ಈ ದಿನ ಅತ್ತಿಬೆಲೆಯಲ್ಲಿ ಇತ್ತು. ಮುಂದಿನ ಭಾನುವಾರ 3ನೇ ತಾರೀಕು ಆಗಸ್ಟ್ ತಿಂಗಳು ದೊಡ್ಡಬಳ್ಳಾಪುರದಲ್ಲಿ ನಮ್ಮ ನ್ಯಾಯಮೂರ್ತಿಗಳು ಜಸ್ಟಿಸ್ ಸಂತೋಷ್ ಹೆಗಡೆ ಸಾಹೇಬರು ಒಂದು ನೇತೃತ್ವದಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಈ ಥರ ಪ್ರತಿಯೊಂದು ಭಾನುವಾರ ಒಂದೊಂದು ಜಾಗದಲ್ಲಿ ಈ ಥರ ಪ್ರೋಗ್ರಾಮ್ ನಡೀತದೆ. ಅದಕ್ಕೆ ಈ ಪ್ರೋಗ್ರಾಮ್ ಸಕ್ಸಸ್ ಆಗಬೇಕಂದ್ರೆ ನಮ್ಮ ಅತ್ತಿಬೆಲೆ ಟೀಮು ಏನು DSF ಟೀಮ್ ಇದೆ, ಇವರು ಒಂದು ಕೋಆರ್ಡಿನೇಷನು ಕೋಆಪ್ರೇಷನು ಇಲ್ಲಿರೋ ಟೀಮು ಒಂದು ಜವಾಬ್ದಾರಿ ತಗೊಂಡು ಮನೆ ಹೋಗಿ ಶಾಲೆ ಹೋಗಿ ಎಲ್ಲ ಅಪ್ಪ ಅಮ್ಮನ್ನ ಅರ್ಥ ಮಾಡಿಸಿ, ಮೇಸ್ಟ್ರುಗಳನ್ನ ಅರ್ಥ ಮಾಡಿಸಿ, ಮಕ್ಕಳನ್ನ ಕರ್ಕೊಂಬಂದು ಇವತ್ತು ಏನು ಒಂದು ಗ್ಯಾದರ್ ಮಾಡಿಸಿದ್ರು. ಇವರ ಒಂದು ಶ್ರಮ, ಇವರ ಒಂದು ಎಫರ್ಟ್ಸೇ, ಈ ಟೀಮ್ ಎಫರ್ಟ್ಸೇ ಇವತ್ತಿನ ರಿಸಲ್ಟು. ಸುಮಾರು ಇವತ್ತು SLC PUC ಪಾಸಿಗಿರೋ ಮಕ್ಕಳು, ಅವರು ಅಪ್ಪ ಅಮ್ಮ ಹಾಗೂ ಸೋಷಿಯಲ್ ವರ್ಕರ್ಸ್ ಇವರೆಲ್ಲ ಸೇರಿ 1,000 ಜನ ಇವತ್ತು ಸೇರಿದ್ರಂದರೆ ನಮ್ಮ ಅತ್ತಿಬೆಲೆದಲ್ಲಿ ದೊಡ್ಡ ಮಾತಿದು, ಭಾಳ ಹೆಮ್ಮೆ ಮಾತು. ಇನ್ಶಾಲ್ಲ ಬರೋ ದಿನಗಳಲ್ಲಿ ಇನ್ನೂ ಇದೇ ಥರ ಮಾಡ್ತಾ ಈ ಅತ್ತಿಬೆಲೆಯಿಂದ ಒಂದು KAS, IAS, IPS ಆಫೀಸರ್ಸ್ನ ಖಂಡಿತ ಇಲ್ಲಿಂದ ಹುಟ್ಟಿಸ್ತಾರೆ, ಇಲ್ಲಿಂದ ಹುಟ್ಟಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅಸ್ಸಲಾಂ.